ವೀಕ್ಷಕರೇ, 3 ವಾರ್ ಸ್ಟೋರಿನಲ್ಲಿ ನಾನು ನಿಮಗೆ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ಇವತ್ತು ವಿವರಿಸ್ತಾ ಹೋಗ್ತೀನಿ. ಏನದು ಸನ್ನಿವೇಶ ಅಂದರೆ, ಕೊಲ್ಲಿ ಯುದ್ಧ ಏನಿದೆ ಅದು ನಿಲ್ಲೋ ಚಾನ್ಸೇ ಇಲ್ಲ, ನಿಲ್ಲೋ ಲಕ್ಷಣನೇ ಇಲ್ಲ. ಏನಕ್ಕೆ ಅಂದರೆ, ಅಮೇರಿಕಾ ಇವತ್ತೇನು ಹೋರಾಟ ಮಾಡ್ತಿದೆ ಅಂದರೆ 5 ದಿನಗಳ ಬ್ರೇಕ್ ತಗೊಂಡು ಸೈನ್ಯವನ್ನು ಒಗ್ಗೂಡಿಸ್ಕೊಂಡು ಏನು ಹೊಸದೊಂದು ಹೋರಾಟಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಈ ಹೋರಾಟನ ಮುಂದುವರಿಸಿದ್ರೂ ಅಮೇರಿಕಾ ಕಷ್ಟ. ಒಂದು ವೇಳೆ ಸಾಕಪ್ಪ ಈ ಯುದ್ಧ ನಮಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಯುದ್ಧವನ್ನು ಬಿಟ್ಟು ವಾಪಸ್ ಹೋದ್ರೂ ಕಷ್ಟ. ಏನಕ್ಕಂದ್ರೆ ವಿಶ್ವದ ಈ ದೊಡ್ಡಣ್ಣ ಇದನ್ನೆಲ್ಲ ಇವನನ್ನ 4 ಟ್ರ್ಯಾಪ್ಗಳು ಕಾಡ್ತಾ ಇದ್ದಾವೆ. ಏನದು ಆ 4 ಟ್ರ್ಯಾಪ್ಗಳು? ಅದನ್ನ ಹಂತವಾಗಿ ಒಂದೊಂದಾಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ಮೊದಲನೇ ಟ್ರ್ಯಾಪ್ ಏನದು? ಫಸ್ಟ್ ಟ್ರ್ಯಾಪ್, ಅಮೇರಿಕಾನ ಕಾಡ್ತಿರುವಂಥ ಮೊದಲನೇ ಟ್ರ್ಯಾಪ್ ಅಂದರೆ, ಅಮೇರಿಕಾ ಒಂದು ರೀತಿ ಶರಣಾಗೋದಕ್ಕೂ ಯಾರೂ ರೆಡಿ ಇಲ್ಲ. ಅಮೇರಿಕಾ ಎದುರುಗಡೆ ಯಾರು? ಇರಾನ್ ಎಲ್ಲಿ ಶರಣಾಗುತ್ತೆ? ಜೊತೆಗೆ ತಪ್ಪೊಪ್ಕೊಳಕ್ಕಂತೂ ರೆಡಿನೇ ಇಲ್ಲ. ಮತ್ತು ಸೋತೆ ಅನ್ನೋಕ್ಕೆ ಡೊನಾಲ್ಡ್ ಟ್ರಂಪ್ ರೆಡಿ ಇಲ್ಲ. ಇಂಥದ್ದೊಂದು ಟ್ರ್ಯಾಪು, ಇದು ಮೊದಲನೇ ಟ್ರ್ಯಾಪು. ಇದು ಯಾವ ಥರ ಅಂದರೆ, ಒಂದು ರೀತಿ ಚಕ್ರವ್ಯೂಹ ಇದ್ದಂಗೆ. ಅಭಿಮನ್ಯು ಚಕ್ರವ್ಯೂಹದೊಳಗೆ ಸಿಗಾಕೋಣೋದು ಗೊತ್ತು, ಅಂದರೆ ಚಕ್ರವ್ಯೂಹ ಭೇದಿಸಿ ಒಳಗೋಗೋದು ಗೊತ್ತು ಅಭಿಮನ್ಯುಗೆ. ಆತನಿಗೆ ಹೊರಬರೋದು ಗೊತ್ತಿರಲಿಲ್ಲ. ಹಾಗಾಗಿ ಆತ ಚಕ್ರವ್ಯೂಹದೊಳಗಡೆ ವೀರಮರಣ ಅಪ್ದ. ಅಂಥದ್ದೇ ಒಂದು ಸನ್ನಿವೇಶ ಇವತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಶರಣಾಗೋದಕ್ಕೆ ಇರಾನ್ ಒಪ್ಕೊಂತಿಲ್ಲ, ತಪ್ಪು ಒಪ್ಕೊಳ್ಳೋದಕ್ಕೆ ಇಸ್ರೇಲ್ ರೆಡಿ ಇಲ್ಲ, ಸೋತೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗೋದಕ್ಕೆ ಅಮೇರಿಕ ರೆಡಿ ಇಲ್ಲ. ಯಾಕೆ ಅಮೇರಿಕ ರೆಡಿ ಇಲ್ಲ ಅಂದರೆ, ಅಮೇರಿಕಾದ ಏನು ಷರತ್ತುಗಳಿದೆಯಲ್ಲ ಅದನ್ನು ಇರಾನ್ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಒಪ್ಪಕ್ಕೆ ಚಾನ್ಸೇ ಇಲ್ಲ. ಇರಾನ್ನಲ್ಲಿ ಇಸ್ಲಾಮಿಕ್ ರೆಜಿಮ್ ಅಂತ್ಯ ಆದರೆ ಬಹುಶಃ ಈ ಒಂದು ಅಮೇರಿಕಾದ ಷರತ್ತುಗಳನ್ನು ಯಾರಾದರೂ ಒಪ್ಪಬೋದೇನೆ. ಆದರೆ ಇಸ್ಲಾಮಿಕ್ ರೆಜಿಮ್ ಅಂತ್ಯ ಆಗಂಗೆ ಕಾಣಿಸ್ತಿಲ್ಲ. ಪರಿಸ್ಥಿತಿ ಹೆಂಗಿದೆ ಅಂದರೆ, ಇಸ್ಲಾಮಿಕ್ ರೆಜಿಮ್ನ ಅಂತ್ಯ ಮಾಡೋಕ್ಕೆ ಹೋಗಿ ಅಮೇರಿಕಾದಲ್ಲಿ ಟ್ರಂಪ್ ರೆಜಿಮ್ ಅಂತ್ಯ ಆಗುವಂಥ ಸನ್ನಿವೇಶ ಇದೆ. ಇಂಥ ಒಂದು ಹೀನಾಯ ಸನ್ನಿವೇಶಕ್ಕೆ ಇವತ್ತು ಅಮೆರಿಕ ಅಧ್ಯಕ್ಷರು ಬಂದು ನಿಂತಿದ್ದಾರೆ. ಇನ್ನು ಇರಾನ್ನ ಒಂದು ಷರತ್ತುಗಳೇನಿದೆ, ಇರಾನು ಕೂಡ ಷರತ್ತು ವಿಧಿಸಿದೆ. ಇರಾನ್ ಏನು ಸಾಮಾನ್ಯ ಅಲ್ಲ. ಆ ಇರಾನ್ ವಿಧಿಸಿರೋ ಷರತ್ತುಗಳನ್ನ ಅಮೇರಿಕ ಮತ್ತು ಇಸ್ರೇಲು ಒಪ್ಪದಿರಲಿ, ಕೇಳೋಕ್ಕೆ ರೆಡಿ ಇಲ್ಲ. ಅಂಥ ಒಂದು ಸನ್ನಿವೇಶ ಇದೆ. ಹಿಂಗಿರುವಾಗ ಈ ಯುದ್ಧ ಅನ್ನೋ ಟ್ರ್ಯಾಪಿಂದ ಈಚೆಗೆ ಬರೋದು ಹೆಂಗೆ? ಟ್ರಂಪು ಸಾಧ್ಯನೇ ಇಲ್ಲ. ಅದು ಆಗಿರೋಂಥ ಸಿನಾರಿಯೋ. ಮತ್ತೊಂದು, ಇರಾನ್ಗೆ ಏನು ಇದುವರೆಗೂ ನಷ್ಟ ಆಗಿದೆ, ಇರಾನ್ನ ಮೂಲಸೌಕರ್ಯ ಹಾನಿಯಾಗಿದೆ, ಸೇನೆಗೆ ಹಾನಿಯಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿಯವರ ಹತ್ಯೆಯಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ನಲ್ಲಿರುವಂತಹ ಏನು ಅಣುಸ್ಥಾವರಗಳಿರ್ಬೋದು, ಏನು ವಿದ್ಯುತ್ ಮೂಲಸೌಕರ್ಯ ಇರ್ಬೋದು, ಎಲ್ಲದೂ ಹಾನಿಯಾಗಿದೆ. ಆ ಹಾನಿ ಮಾಡಿದ ಕಾರಣ ಯಾರು? ಅಮೇರಿಕಾಗಿಂತ ಹೆಚ್ಚಾಗಿ ಇಸ್ರೇಲ್. ಅಂದರೆ ಇಸ್ರೇಲ್ ನಡೆಸಿರೋಂಥ ಬಾಂಬ್ ದಾಳಿ. ಇಸ್ರೇಲ್ ಇವಾಗ ಏನಾದರೂ ನಷ್ಟ ಭರಿಸ್ಕೊಡುತ್ತಾ? ನೋ ಚಾನ್ಸ್. ಹಂಗಿರುವಾಗ ಯುದ್ಧ ನಿಲ್ಲೋ ಮಾತೇ ಇಲ್ಲ. ಇನ್ನೊಂದು, ಕೊಲ್ಲಿ ರಾಷ್ಟ್ರಗಳನ್ನು ಬಿಟ್ಟು ಹೋಗೋದಕ್ಕೆ ಅಮೇರಿಕ ಕೈಲಿ ಆಗಲ್ಲ. ಏನಕ್ಕೆ ಅಂದರೆ, ಅದಕ್ಕೊಂದು $1 ಎಕಾನಮಿ ಅಂತಿದೆ. ಏನದು $1 ಎಕಾನಮಿ ಅಂತ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ. ಒಂದು ವೇಳೆ ಈ ಕೊಲ್ಲಿ ರಾಷ್ಟ್ರಗಳಿದೆ, ಯಾವ್ಯಾವುದು ಕೊಲ್ಲಿ ರಾಷ್ಟ್ರಗಳಿದಾವೆಲ್ಲ ಇಲ್ಲಿ, ಈ ಕೊಲ್ಲಿ ರಾಷ್ಟ್ರಗಳು ಒಂದು ಸೌದಿ ಅರೇಬಿಯಾ ಇರ್ಬೋದು, ಕುವೈತ್ ಇರ್ಬೋದು, ಬಹ್ರೈನ್ ಇರ್ಬೋದು, ಕತಾರ್ ಇರ್ಬೋದು, UAE ಇರ್ಬೋದು, ಒಮಾನ್ ಇರ್ಬೋದು. ಈ ಕೊಲ್ಲಿ ರಾಷ್ಟ್ರಗಳನ್ನು ಬಿಟ್ಟು ಅಮೇರಿಕ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿಮಗೆ ಮುಂದಿನ ಸ್ಲೈಡ್ಗಳಲ್ಲಿ ಹಂತವಾಗಿ ವಿವರಿಸ್ತೀನಿ. ಮತ್ತೊಂದು ಪ್ರಮುಖ ಅಂಶ ಅಂದರೆ, ಇಸ್ಲಾಮಿಕ್ ಪ್ರಭುತ್ವ ಏನಿದೆ, ಏನೊಂದು ಇಸ್ಲಾಮಿಕ್ ರೆಜಿಮ್ ಇದೆ, ಅದನ್ನು ಅಮೇರಿಕ ಮತ್ತು ಇಸ್ರೇಲ್ ಅಂತ್ಯ ಮಾಡಬೇಕು ಅಂತಲೇ ಈ ಒಂದು ಯುದ್ಧ ಆರಂಭಿಸಿದ್ದು. ಇನ್ನೂ ಇಸ್ಲಾಮಿಕ್ ರೆಜಿಮ್ ಅಂತ್ಯ ಆಗಿಲ್ವಲ್ಲ, ಹಂಗಿರುವಾಗ ಈ ಯುದ್ಧ ಎಲ್ಲಿ ನಿಲ್ಲುತ್ತೆ? ಅದು ಈಗಿರುವಂಥ ಮತ್ತೊಂದು ಪ್ರಶ್ನೆ. ಮಗದೊಂದು ಪ್ರಶ್ನೆ ಏನಂದರೆ, ಈ ಒಂದು ಸಂಸ್ಕರಿತ ಯುರೇನಿಯಂ ಏನಿದೆ, ಇರಾನ್ ಬಳಿ ಏನೊಂದು ಸಂಸ್ಕರಿತ ಯುರೇನಿಯಂ ಇದೆಯಲ್ಲ, ಅದು ಸುಮಾರು 600 to 700 kg ಸಂಸ್ಕರಿತ ಯುರೇನಿಯಂ ಇದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಈ ಒಂದು ಸಂಸ್ಕರಿತ ಯುರೇನಿಯಮ್ಮು ಕೇವಲ ಅಣು ಇಂಧನ ತಯಾರಿಕೆಗಷ್ಟೇ ಅಲ್ಲ, ಅಣು ಬಾಂಬ್ ತಯಾರಿಗೂ ಬಳಕೆ ಮಾಡ್ಕೊತಿದ್ದಾರೆ ಅನ್ನೋ ಮಾಹಿತಿನೂ ಇದೆ. ಅಂದರೆ 60%ಕ್ಕಿಂತ ಹೆಚ್ಚು ಸಂಸ್ಕರಿತ ಯುರೇನಿಯಂನ ಮಾಡ್ಕೊಂಡು ಅಣು ಬಾಂಬ್ನ ಒಂದು ತಯಾರು ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಈಗಾಗಲೇ ಇರಾನ್ ಮಾಡ್ಕೊಂಡಿದೆ ಅನ್ನೋದು ಇಸ್ರೇಲ್ನ ಆರೋಪ. ಸಂಸ್ಕರಿತ ಅಣು ಏನಿದೆ ಅದನ್ನು ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಇರಾನ್ ರೆಡಿ ಇಲ್ಲ. ಇರಾನ್ ಸಂಸ್ಕರಿತ ಅಣುವನ್ನು ಏನಾದರೂ ಒಂದು ವೇಳೆ ಬಿಟ್ಕೊಟ್ರೆ ಇರಾನ್ಗದು ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ಜೊತೆಗೆ ಇರಾನ್ನ ಪ್ರತಿಷ್ಠೆಗೂ ಧಕ್ಕೆ. ಇರಾನ್ ಹೇಳ್ತಿರೋದು ಮೊದಲಿಂದನೂ, ನಾವು ಏನೊಂದು ಅಣು ಸಂಸ್ಕರಣೆ ಮಾಡ್ತಿದ್ದೀವಿ ಅದನ್ನು ಅಣು ವಿದ್ಯುತ್ ತಯಾರಿಕೆಗೆ, ನಾವು ಯಾವುದೇ ಕಾರಣಕ್ಕೂ ಈ ಅಣುವನ್ನು ಅಣು ಬಾಂಬ್ ತಯಾರಿಕೆಗೆ ಮಾಡ್ತಿಲ್ಲ ಅಂತ. ಹಂಗಾಗಿ ಈ ಒಂದು ಸಂಸ್ಕರಿತ ಅಣುವನ್ನು ಬಿಟ್ಕೊಡೋಕ್ಕೆ ಇರಾನ್ ಸಿದ್ಧ ಇಲ್ಲ. ಹಂಗಾಗಿ ಯುದ್ಧ ಮುಗಿಯಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಟ್ಟು ಮೊದಲನೇ ಟ್ರ್ಯಾಪ್ನಲ್ಲಿರುವಂಥ ಅಂಶಗಳು. ಈ ಮೊದಲನೇ ಟ್ರ್ಯಾಪ್ ಏನೇನೆ ಭಾರಿ ಸಂಕಷ್ಟವಾಗಿದೆ. ಯಾಕೆಂದರೆ ಏನೊಂದು ಸಂಧಾನ ಮಾತುಕತೆ, ಪಾಕಿಸ್ತಾನದ ಒಂದು ನೆಲದಲ್ಲಿ ಸಂಧಾನ ಮಾತುಕತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೊಂದು ಅಮೇರಿಕ ಪ್ರಯತ್ನ ಪಡ್ತಿದೆಯಲ್ಲ, ಈ ಸಂಧಾನ ಮಾತುಕತೆಗೇ ಈ ರೀತಿಯಾದಂಥ ಅಡ್ಡಿ ಆತಂಕಗಳಿದ್ದಾವೆ. ಹಾಗಾಗಿ
ಕದನ ವಿರಾಮವನ್ನ ಏನೊಂದು ಘೋಷಣೆ ಮಾಡೋದಕ್ಕೆ, ಈ ಯುದ್ಧವನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ, ಅದರಲ್ಲೂ ಅಮೆರಿಕಾಗೆ ಎದುರಾಗಿರೋದು ಈ ಕದನ ವಿರಾಮ ಟ್ರ್ಯಾಪ್. ಈ ಕದನ ವಿರಾಮ ಟ್ರ್ಯಾಪಿಂದನೇ ಅಮೆರಿಕ ಈಚೆಗೆ ಬರೋಕ್ಕಾಗಲ್ಲ. ಹಂಗಿರುವಾಗ ಇನ್ನು ಮುಂದಿನ 3 ಟ್ರ್ಯಾಪ್ಗಳಿದೆಯಲ್ಲ, ಅದನ್ನು ಕೇಳಿದ್ರೆ ನಿಮ್ಗೆ ಇನ್ನೂ ಭಾರಿ ಅಚ್ಚರಿ ಅನ್ಸುತ್ತೆ. ಆ ಟ್ರ್ಯಾಪ್ಗಳು ಯಾವುದು ವೀಕ್ಷಕರೇ? 2ನೇ ಅತಿ ದೊಡ್ಡ ಟ್ರ್ಯಾಪ್ ಅಮೆರಿಕ ಮುಂದೆ ಇರೋದು, ಅಂದ್ರೆ ಅಮೆರಿಕವನ್ನ ಒಂದು ರೀತಿ ಚಕ್ರವ್ಯೂಹದಲ್ಲಿ ಸಿಲುಕಿಸಿರುವಂತ 2ನೇ ಅತಿ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಅದು ಪೆಟ್ರೋ ಡಾಲರ್ ಟ್ರ್ಯಾಪ್. ಏನು ಪೆಟ್ರೋ ಡಾಲರ್ ಟ್ರ್ಯಾಪ್ ಅಂದ್ರೆ, ಇಲ್ಲಿ ನೋಡಿ, ಪೆಟ್ರೋಲ್ನ ಅಮೆರಿಕ ಡಾಲರು ಒಂಥರ ಕುಡಿತಾ ಇದೆ ಅಂತ, ಅಂದ್ರೆ ಪೆಟ್ರೋಲ್ನ ಕುಡಿತಾ ಇದೆ. ಒಂದು ವೇಳೆ ಏನಾದರೂ ಪೆಟ್ರೋಲ್ ಅನ್ನೋದು ಇಲ್ವಾದ್ರೆ ಅಮೆರಿಕನ್ ಡಾಲರ್ ಯಾವ ರೀತಿ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಚಿತ್ರಣ. ಏನಕ್ಕೆ ಈ ಚಿತ್ರಣ ಮಾಡಿರೋದು ಅಂದರೆ, ಅಮೆರಿಕ ಏನಾದರೂ ಒಂದು ವೇಳೆ ಈ ಯುದ್ಧನ ಸಾಕಪ್ಪ ನಂಗೆ ಇರಾನ್ ಜೊತೆಗಿನ ಯುದ್ಧ ಅಂತ ನಿಲ್ಲಿಸಿ ಏನಾದರೂ ಹೋಗ್ಬಿಟ್ರೆ ಪೆಟ್ರೋ ಡಾಲರ್ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ. ಏನಿದು ಪೆಟ್ರೋ ಡಾಲರ್ ಆರ್ಥಿಕತೆ ಅಂದರೆ, ನೀವು ಅಂದರೆ ಕೊಲ್ಲಿ ರಾಷ್ಟ್ರಗಳು ಪೆಟ್ರೋಲ್ನ ಏನು ಮಾರಾಟ ಮಾಡ್ತಿರಲ್ಲ, ಭಾರತಕ್ಕೆ ಮಾರ್ಬೋದು, ಚೀನಾಗೆ ಮಾರ್ಬೋದು, ವಿಶ್ವದ ಯಾವುದೇ ದೇಶಕ್ಕೆ ಮಾರ್ಬೋದು, ಆ ಪೆಟ್ರೋಲ್ನ ನೀವು ಮಾರಾಟ ಮಾಡಬೇಕಾದ್ರೆ ಪ್ರತಿ ಬ್ಯಾರಲ್ ಪೆಟ್ರೋಲ್ನ ನೀವು ಅಮೇರಿಕಾ ಕರೆನ್ಸಿ ಮೂಲಕನೇ ಮಾರಾಟ ಮಾಡಬೇಕು ಅಂತ ಅಮೇರಿಕ ಒಂದು ಷರತ್ತು ವಿಧಿಸಿದೆ. ಈ ಒಂದು ಷರತ್ತಿಗೆ ಪ್ರತಿಯಾಗಿ ನಿಮ್ಮೆಲ್ಲರಿಗೂ ನಾನು ರಕ್ಷಣೆ ಕೊಡ್ತೀನಿ, ಅಂದರೆ ಕೊಲ್ಲಿ ರಾಷ್ಟ್ರಗಳಿಗೆ, ಅದು ಕುವೈತಿಂದ ಹಿಡಿದು UAE ವರೆಗೂ ಎಲ್ಲ ರಾಷ್ಟ್ರಗಳಿಗೂ, ಏನೊಂದು ಪರ್ಷಿಯನ್ ಗಲ್ಫಲ್ಲಿ ಬರುತ್ತಲ್ಲ ಎಲ್ಲ ರಾಷ್ಟ್ರಗಳು, ಅವೆಲ್ಲದಕ್ಕೂ ನಾನು ರಕ್ಷಣೆ ಕೊಡ್ತೀನಿ, ಆದರೆ ನೀವು ವ್ಯವಹಾರನ ಮಾತ್ರ ಡಾಲರಲ್ಲೇ ಮಾಡಬೇಕು ಅಂತ ಅಮೆರಿಕ ಒಪ್ಪಂದ ಮಾಡ್ಕೊಂಡಿತ್ತು ತುಂಬ ಹಿಂದೆ, 1960-70 ದಶಕದಲ್ಲೇ. ಅವತ್ತಿಂದ ಇವತ್ತವರೆಗೂ ಪೆಟ್ರೋಲ್ನ ಡಾಲರ್ನಲ್ಲೇ ಮಾರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಆ ಡಾಲರ್ ಮೂಲಕ ಬಂದಿದ್ದಂಥ ಏನು ಆದಾಯ ಇದೆ ಅದು ಅಮೆರಿಕಾಗೆ ಹೋಗುತ್ತೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳಲ್ಲೂ ಕೂಡ ಮೂಲಸೌಕರ್ಯ ಅಭಿವೃದ್ಧಿ, AI ಅಭಿವೃದ್ಧಿ, ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ಲಾಂಟ್ಗಳನ್ನ ಮಾಡೋದಕ್ಕೆ ಎಲ್ಲ ರೀತಿಯಾಗೂ ನೆರವಾಗ್ತಾ ಇದೆ ಈ ಪೆಟ್ರೋ ಡಾಲರ್ ಆರ್ಥಿಕತೆ. ಒಂದು ವೇಳೆ ಏನಾದರೂ ಅಮೇರಿಕ ಈ ಯುದ್ಧ ನಂಗೆ ಸಾಕು ಅಂದರೆ ಕೊಲ್ಲಿ ರಾಷ್ಟ್ರಗಳಿಗೆ ಅನಿಸುತ್ತೆ, ಅಲ್ಲಪ್ಪ ನೀನು ನಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದೆ, ಹಂಗಾಗಿ ನಾವು ಡಾಲರಲ್ಲಿ ವ್ಯವಹಾರ ಮಾಡ್ತಿದ್ದೀವಿ, ನೀನು ರಕ್ಷಣೆ ಕೊಡೋಲ್ಲ ಅಂದರೆ ನೀನು ಡಾಲರಲ್ಲಿ ವ್ಯವಹಾರ ನಮಗೆ ಹಾಕಬೇಕು, ಚೀನಾ ಯುವಾನಲ್ಲಿ ಮಾಡ್ತೀವಿ, ಭಾರತದ ರೂಪಾಯಲ್ಲಿ ಮಾಡ್ತೀವಿ, ರಷ್ಯಾದ ರುಬೆಲಲ್ಲಿ ಮಾಡ್ತೀವಿ, ನೀನು ಡಾಲರೇ ಯಾಕೆ ಬೇಕು ಅಂತ ಕೇಳಿಬಿಡ್ಬೋದು ಕೊಲ್ಲಿ ರಾಷ್ಟ್ರಗಳು. ಆ ಕಾರಣದಿಂದಾಗಿ ಅಮೆರಿಕ ಈ ಯುದ್ಧ ನಿಲ್ಲಿಸಿ ವಾಪಸ್ ಹೋದರೆ ಇರಾನ್ ವಿರುದ್ಧ ರಕ್ಷಣೆ ಕೊಡೋಕ್ಕೆ ಅಮೆರಿಕಾಗ ಆಗಲಿಲ್ಲ. ಹಂಗಾಗಿ ಅಮೆರಿಕ ಡಾಲರ್ ನಮಗೆ ಬೇಡ ಅಂತ ಕೊಲ್ಲಿ ರಾಷ್ಟ್ರಗಳು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತು ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಮೆರಿಕ ಹಿಡಿತ ಕೂಡ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಒಟ್ಟು 13 ಅಮೆರಿಕ ಬೇಸ್ಗಳಿದ್ದಾವೆ. ಅದು ನೌಕಾನೆಲೆ ಆಗಿರ್ಬೋದು, ವಾಯುನೆಲೆ ಆಗಿರ್ಬೋದು, ಅಮೆರಿಕದ ಸೈನಿಕರಲ್ಲಿ ನಿಯೋಜನೆ ಆಗಿದ್ದಾರೆ. ಅಂದರೆ ಕೊಲ್ಲಿ ರಾಷ್ಟ್ರಗಳಿಗೆ ರಕ್ಷಣೆ ಕೊಡೋ ನೆಪದಲ್ಲಿ ಅಮೆರಿಕ ತನ್ನ ಬೇಸ್ಗಳನ್ನು ಹೊಂದಿದೆ. ಒಂದು ವೇಳೆ ಏನಾದರೂ ಈ ಯುದ್ಧದಲ್ಲಿ ಇರಾನ್ ವಿರುದ್ಧ ಸೋತು ಹೋದರೆ ಈಗಾಗಲೇ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ 13 ಬೇಸ್ಗಳನ್ನು ಇರಾನ್ ಉಡಿಸ್ ಮಾಡಾಕಿದೆ ತನ್ನ ಕ್ಷಿಪಣಿಗಳು, ಡ್ರೋನ್ಗಳ ಮೂಲಕ. ಒಂದು ವೇಳೆ ಅಮೆರಿಕ ಈ ಯುದ್ಧನೇ ಸಾಕು ಅಂತ ನಿಲ್ಲಿಸ್ಬಿಟ್ಟು ಏನಾದರೂ ಕೊಲ್ಲಿ ರಾಷ್ಟ್ರಗಳಿಂದ ಕಾಲು ತೆಗೆದ್ರೆ ಆ ಬೇಸ್ಗಳು ಹೋಗುತ್ತೆ. ಒಟ್ಟಿನಲ್ಲಿ ಕೊಲ್ಲಿ ರಾಷ್ಟ್ರಗಳ ಮೇಲಿರೋ ಅಮೆರಿಕ ಹಿಡಿತ ಫುಲ್ಲು ಹೊರಟೋಗುತ್ತೆ. ಜೊತೆಗೆ ಇರಾನ್ ಪ್ರಾಬಲ್ಯ ಈ ಪ್ರಾಂತ್ಯದಲ್ಲಿ ಹೆಚ್ಚಾಗುತ್ತೆ. ಯಾವ ಪ್ರಾಂತ್ಯದಲ್ಲಿ ಅಂದರೆ, ಯಾವುದೊಂದು ಕೊಲ್ಲಿ ರಾಷ್ಟ್ರಗಳಿದ್ದಾವೆ ಮತ್ತು ಅರ್ಮುಜ್ ಜಲಸಂಧಿ ಇದೆ, ಅಲ್ಲಿ ಒಂದು ಇರಾನ್ನ ಪ್ರಾಬಲ್ಯ ಹೆಚ್ಚಾಗುತ್ತೆ. ಯಾಕೆಂದರೆ ಅರ್ಮುಜ್ ಜಲಸಂಧಿಯಲ್ಲಿ ಆಳ ಸಮುದ್ರ ಬರುವಂಥ ಪ್ರದೇಶ ಏನಿದೆ ಅದು ಇರಾನ್ನ ಜಲಗಡಿಯಲ್ಲಿದೆ. ಹಂಗಾಗಿ ಅರ್ಮುಜ್ ಜಲಸಂಧಿ ಕೊಲ್ಲಿ ರಾಷ್ಟ್ರಗಳ ಕೈ ತಪ್ಪಿ ಇರಾನ್ನ ಸಂಪೂರ್ಣ ಹಿಡಿತಕ್ಕೆ ಹೋಗುತ್ತೆ. ಆವಾಗ ಇರಾನ್ ಹೇಳುತ್ತೆ, ನನಗೆ ಯಾವ ದೇಶ ಇಷ್ಟನೋ ಆ ದೇಶದ ಹಡಗು ಮಾತ್ರ ಹೋಗೋಕ್ಕೆ ಸಾಧ್ಯ ಅಂತ. ಅದು ಈಗಾಗಲೇ ಜಾರಿಗೆ ಬಂದು ಇದೆ, ನಿಮ್ಗೆಲ್ಲರಿಗೂ ಗೊತ್ತು. ಭಾರತ, ರಷ್ಯಾ, ಚೀನಾ ಮತ್ತು ಪಾಕಿಸ್ತಾನ ಹಾಗೂ ಇರಾಕ್ ಅಷ್ಟು ದೇಶಗಳ ಹಡಗುಗಳು ಮಾತ್ರ ಸಾಗ್ಬೋದು. ಆ 5 ರಾಷ್ಟ್ರಗಳು ನಮ್ಮ ಮಿತ್ರ ರಾಷ್ಟ್ರಗಳು, ಅದನ್ನು ಬಿಟ್ಟು ಬೇರೆ ದೇಶಗಳ ಹಡಗು ಓಡಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಇರಾನ್ ಒಂದು ಕಾನೂನು ವಿಧಿಸಿದೆ. ಜೊತೆಗೆ ಥೈಲ್ಯಾಂಡ್ ಮೇಲಿನ ಹಡಗಿನ ಮೇಲೆ ಇವತ್ತೂ ಕೂಡ ದಾಳಿಯಾಗಿದೆ. ಅಂದರೆ ಅದು ನಮ್ಮ ಮಿತ್ರ ರಾಷ್ಟ್ರ ಅಲ್ಲ, ಹೆಂಗೆ ಬಂತ ಹಡಗು ಅಂತೇಳಿ. ಅಂದರೆ ಅಷ್ಟು ಗಟ್ಟಿಯಾಗಿ ಈಗಾಗಲೇ ಮಾಡ್ಕೊಂಡಿರೋಂಥ ಇರಾನು ಒಂದು ವೇಳೆ ಏನಾದರೂ ಈ ಅಮೆರಿಕ ಯುದ್ಧದಿಂದ ವಾಪಸ್ ಹೋಗ್ಬಿಟ್ರೆ ಆವಾಗ ಅರ್ಮುಜ್ ಜಲಸಂಧಿ ಮೇಲೆ 100% ಕಂಟ್ರೋಲ್ನ ಇನ್ನಷ್ಟು ದೃಢ ಮಾಡುತ್ತೆ. ಜೊತೆಗೆ ಈ ಪೆಟ್ರೋ ಡಾಲರ್ ಆರ್ಥಿಕತೆ ಏನಿದೆಯಲ್ಲ ಅದು ಕೈ ತಪ್ಪು ಬಿಟ್ರೆ ಅಮೆರಿಕದ ಆರ್ಥಿಕತೆನೇ ಕುಸಿಯುತ್ತೆ. ಯಾಕೆಂದರೆ ಡಾಲರ್ ಮೂಲಕ ವಹಿವಾಟು ನಡೀತಾ ಇದೆ ಪೆಟ್ರೋಲ್ದು. ಇಡೀ ಒಂದು ದೇಶದ ಇಡೀ ಪ್ರಪಂಚದಲ್ಲಿರುವಂತಹ ಏನೊಂದು ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ರಫ್ತು ಏನಿದೆ ಅದೆಲ್ಲ ಡಾಲರ್ ಮೂಲಕ ನಡೀತಾ ಇದೆ. ಒಂದು ವೇಳೆ ಆ ಡಾಲರ್ ಮೂಲಕ ನಡೀದಲೇ ಹೋದರೆ ಅಮೆರಿಕಾಗೆ ಆ ಡಾಲರ್ ಮೂಲಕ ಬರೋ ಆದಾಯನೇ ಕೈ ತಪ್ಪೋಗುತ್ತಲ್ಲ. ಅಮೆರಿಕದು ಒಂದು ಆರ್ಥಿಕತೆಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಅಮೆರಿಕ $39 ಟ್ರಿಲಿಯನ್ ಸಾಲ ಮಾಡಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಪ್ರಪಂಚಕ್ಕೆ ಸಾಲ ಕೊಡೋದೇನೆ ವಿಶ್ವ ಬ್ಯಾಂಕು, IMF.
ಅವೆಲ್ಲದು ಅಮೆರಿಕ ಕೈಗೊಂಬೆ. ಹಂಗಿರೋ $39 ಟ್ರಿಲಿಯನ್ ಸಾಲದ ಸುಳಿಗೆ ಹೆಂಗ್ ಬೀಳುತ್ತೆ ಅಂದ್ರೆ, ಅಮೆರಿಕ ಈ ಒಂದು $1 ಆರ್ಥಿಕತೆಯನ್ನ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಬೇಕಾಬಿಟ್ಟು ನೋಟ್ ಪ್ರಿಂಟ್ ಮಾಡಿ ಹಂಚಿದೆ. ಅಂದ್ರೆ ಅಷ್ಟು ನೋಟ್ನ ಪ್ರಿಂಟ್ ಮಾಡಿ ಹಂಚಿದೆಯಲ್ಲ ದೇಶಗಳಿಗೆ, ಅಷ್ಟು ನೋಟ್ನಷ್ಟು ಅವ್ರ ಬಳಿ ಚಿನ್ನ ಆಗಲಿ ಅಥವಾ ಬೇರೆ ಯಾವುದು ರಿಸರ್ವ್ ಇಲ್ಲ, ಆದ್ರೆ ನೋಟ್ ಮಾತ್ರ ಇದೆ ಮಾರುಕಟ್ಟೆನಲ್ಲಿ. ಒಂದು ವೇಳೆ ಆ ಎಲ್ಲ ನೋಟ್ಗಳನ್ನ ತಗೊಂಬಂದ್ಬಿಟ್ಟು ಅಮೆರಿಕ ವಾಪಸ್ ಕೊಟ್ಟು ಕಾಸು ಕೊಡು ಅಂದ್ರೆ ಅವ್ರ ಹತ್ರ ಇಲ್ಲ. ಅದೆಷ್ಟಾಗುತ್ತೆ ಆ ಕಾಸು ಅಂದ್ರೆ $39 ಟ್ರಿಲಿಯನ್ ಆಗುತ್ತೆ. ಭಾರತ ಕೂಡ ರಿಸರ್ವ್ ಇಟ್ಕೊಂಡಿದೆ, ಚೀನಾ ಇಟ್ಕೊಂಡಿದೆ, ರಷ್ಯಾ ಇಟ್ಕೊಂಡಿದೆ. ಒಂದು ವೇಳೆ $1 ಇಲ್ಲ ಅಂದ್ರೆ ಭಾರತಕ್ಕೆ ಏನಕ್ಕೆ ಬೇಕು ಅಮೆರಿಕನ್ ರಿಸರ್ವು? ಭಾರತ ಆಯಾ ದೇಶಗಳ ಕರೆನ್ಸಿನಲ್ಲೇ ವ್ಯವಹಾರ ಮಾಡುತ್ತೆ. ಭಾರತ ರಿಸರ್ವ್ ಎಲ್ಲ ವಾಪಸ್ ಕೊಟ್ಬಿಟ್ಟು ಅಮೆರಿಕಾಗೆ ಆಯ್ತಪ್ಪ ಕೊಟ್ಟಿದ್ದೀನಿ, ಅದ್ರ ಬದಲಾಗಿ ಚಿನ್ನ ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ತಗೊಂಬಂದು ಕೊಡುತ್ತೆ ಅಮೆರಿಕ? ಅಥವಾ ಅದ್ರ ಬದಲಾಗಿ ಬೇರೆ ಏನೋ ವಸ್ತು ಕೊಡು ಅಂದ್ರೆ ಅವಾಗ ಅಮೆರಿಕಾಗೆ ಭಾರಿ ದೊಡ್ಡ ಪ್ರಮಾಣದ ನಷ್ಟ ಆಗುತ್ತೆ. ಮತ್ತೆ ತೈಲಕ್ಕಾಗಿ ಡಾಲರ್ನ ಖರೀದಿ ಮಾಡೋದನ್ನು ಕೂಡ ದೇಶಗಳು ನಿಲ್ಲಿಸ್ತವೆ. ನಾನು ಆಗ್ಲೇ ಹೇಳ್ತಿದ್ದೆ, ಭಾರತ ಕೂಡ ತೈಲ ಖರೀದಿಗೆ ಡಾಲರ್ ಮೇಲೆ ಅವಲಂಬಿತ ಆಗಿದೆ. ಹಂಗಾಗಿ ತನ್ನ ಫಾರಿನ್ ರಿಸರ್ವ್ ಕರೆನ್ಸಿ, ವಿದೇಶಿ ವಿನಿಮಯ ಹಣ ಏನಿದೆ ಅದನ್ನ ಡಾಲರಲ್ಲಿ ಇಟ್ಕೊಂಡಿರುತ್ತೆ ಭಾರತ. ಈ ಒಂದು ಡಾಲರ್ನೇ ಬೇಕಾಗಿಲ್ಲ ಅಂತ ಆಗ್ಬಿಡುತ್ತಲ್ಲ, ತೈಲ ಖರೀದಿಗೆ ನಮಗೆ ನಮ್ಮದೇ ಕರೆನ್ಸಿನಲ್ಲಿ ಮಾಡ್ಕೊಂತೀವಿ, ನಿಮ್ಮ ಇದು ಹಾಕಬೇಕು, ಆಯ್ತು ಬೇಡ ದುಬೈ ದಿನಾರಲ್ಲಿ ನಾವು ಮಾಡ್ಕೊಂತೀವಿ ವ್ಯವಹಾರನ, ಈ ನಿಮ್ಮ ಕರೆನ್ಸಿ ಯಾಕಬೇಕು? ಯಾಕೆಂದರೆ ನೀವು ಒಪ್ಪಂದನೇ ಮುರ್ಕೊಂಬಿಟ್ಟಿದ್ದೀರ ಕೊಲ್ಲಿ ರಾಷ್ಟ್ರಗಳ ಜೊತೆ, ಡಾಲರಲ್ಲಿ ಯಾಕೆ ವಹಿವಾಟು ಮಾಡಬೇಕು? ಚೀನಾದವರಾಗಲೇ ಯುವಾನಲ್ಲಿ ವಹಿವಾಟು ಮಾಡ್ಬೋದಾ ಅಂತ ಈಗಾಗಲೇ ಮಾತುಕತೆ ಶುರು ಮಾಡಿಬಿಟ್ಟಿದ್ದಾರೆ. ಹಿಂಗಿರೋವಾಗ ತೈಲಕ್ಕಾಗಿ ಡಾಲರ್ ಖರೀದಿಯನ್ನು ನಿಲ್ಲಿಸಿದ್ರೆ ದೇಶಗಳು, ಅಮೇರಿಕಾದ ಹಿಡಿತ ಇನ್ನಷ್ಟು ಕುಸಿತ ಆಗುತ್ತೆ. ಇಷ್ಟಲ್ಲದೆ GCC ರಾಷ್ಟ್ರಗಳೇನಿದ್ದಾವೆ ಅಂದರೆ ಗಲ್ಫ್ ಕೋಆಪರೇಷನ್ ಕಮಿಟಿ ಏನಿದೆ, ಈ ಗಲ್ಫ್ ರಾಷ್ಟ್ರಗಳು ಡಾಲರ್ನ ಕೈ ಬಿಟ್ಬಿಟ್ರೆ ಅಮೆರಿಕ ದೊಡ್ಡಣ್ಣಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ತೈಲ ಖರೀದಿ ರಾಷ್ಟ್ರಗಳು ಡಾಲರ್ನ ಖರೀದಿ ಮಾಡ್ದಲೇ ಇದ್ರೆ, ಇನ್ನೊಂದು ತೈಲ ಮಾರಾಟ ಮಾಡೋ ರಾಷ್ಟ್ರಗಳು ಡಾಲರ್ಗೆ ಪ್ರಾಮುಖ್ಯತೆ ಕೊಡ್ದಲೇ ಇದ್ರೆ ಅಮೆರಿಕಾಗೆ ಬೆಲೆ ಇಲ್ಲ ಅಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದು ಈ ಯುದ್ಧದಲ್ಲಿ ಸೋತ್ರೆ, ಇರಾನ್ ವಿರುದ್ಧದ ಯುದ್ಧದಲ್ಲಿ ಸೋತ್ರೆ. ಮತ್ತೆ ಸೋಲೋದು ಬೇಡ, ಈಗಲೇ ವಾಪಸ್ ಬಂದರೂ ಕೂಡ ಆ ಒಂದು ಭೀತಿ ಇದ್ದೇ ಇದೆ. ಆಮೇಲೆ ಏನು ಡಾಲರ್ ವಿಶ್ವದ ರಿಸರ್ವ್ ಕರೆನ್ಸಿ ಅನ್ನೋ ಒಂದು ಪಟ್ಟ ಏನಿದೆಯಲ್ಲ, ಇಡೀ ವಿಶ್ವದ ರಿಸರ್ವ್ ಕರೆನ್ಸಿ. ನಾನು ಆಗಲೇ ಹೇಳ್ತಿದ್ದೆ, ಭಾರತ ಕೂಡ ರಿಸರ್ವ್ ಕರೆನ್ಸಿ ಇಟ್ಕೊಂಡಿರುತ್ತೆ, ಚೈನಾ ಬಳಿ ಕೂಡ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಯಾವ ದೇಶದ ಬಳಿ ರಿಸರ್ವ್ ಕರೆನ್ಸಿ ಎಷ್ಟು $1 ಟ್ರಿಲಿಯನ್ ಇದೆ ಅನ್ನೋದ್ರ ಆಧಾರದ ಮೇಲೆ ಆ ದೇಶ ಎಷ್ಟು ಪ್ರಬಲ ಅನ್ನೋದು ನಿರ್ಧರಿತ ಆಗುತ್ತೆ. ಭಾರತದ ಬಳಿ ಕೂಡ ಸುಮಾರು ಬಿಲಿಯನ್ ಗಟ್ಟಲೆ ಒಂದು ಡಾಲರ್ ಹಣ ಒಂದು ಫಾರಿನ್ ರಿಸರ್ವ್ ಕರೆನ್ಸಿ ರೂಪದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ದೇಶ ಕೂಡ ರಿಸರ್ವ್ ಕರೆನ್ಸಿ ನಮಗೆ ಬೇಕಾಗೇ ಇಲ್ಲ ಅಂತ ಹೇಳ್ಬಿಟ್ರೆ ಆವಾಗ ಅಮೆರಿಕ ಪರಿಸ್ಥಿತಿ ಏನಾಗುತ್ತೆ? ಇದು ಈಗಿರುವಂಥ ಸದ್ಯದ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ ಈ $1 ಆರ್ಥಿಕತೆ ಇದೆಯಲ್ಲ, ಈ ಆರ್ಥಿಕತೆಗೆ ಪೆಟ್ಟು ಬೀಳಬಾರ್ದು ಅಂದರೆ ಅಮೆರಿಕ ತಾನು ಏನೊಂದು ಯುದ್ಧ ನಡೆಸ್ತಾ ಇದೆ, ಈಗ ಸದ್ಯದ ಮಟ್ಟಿಗೆ ಬ್ರೇಕ್ ಹಾಕಿರ್ಬೋದು 5 ದಿನಗಳದ್ದು, ಆದರೆ ಈ ಯುದ್ಧನ ಅವ್ರು ಕಂಟಿನ್ಯೂ ಮಾಡ್ದಲೇ ಇದ್ರೆ, ಅಥವಾ ಈ ಒಂದು ಯುದ್ಧ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಕೊಲ್ಲಿ ರಾಷ್ಟ್ರಗಳಲ್ಲಿರೋ ತಮ್ಮ ನೆಲೆಗಳನ್ನೆಲ್ಲ ಬಿಟ್ಟು ಹಂಗೆ ವಾಪಸ್ ಹೋಗ್ಬಿಟ್ರೆ $1 ಆರ್ಥಿಕತೆ ಮಣ್ಣುಪಾಲಾಗುತ್ತೆ. ಆವಾಗ ಅಮೆರಿಕಾಗೆ ಯುದ್ಧ ಸೋತದಕ್ಕಿಂತ ದೊಡ್ಡ ನಷ್ಟ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ. ಇದು ಇದುವರೆಗೂ ನೋಡಿದ ನೀವು 2 ಟ್ರ್ಯಾಪ್ಗಳು. ಅಂದರೆ ಅಮೆರಿಕ ಈ ಯುದ್ಧದಿಂದ ವಾಪಸ್ ಹೋಗೋಕ್ಕಾಗದೇ ಇಲ್ಲ. ಏನಕ್ಕಾಗಲ್ಲ? ಈ ಚಕ್ರವ್ಯೂಹದಿಂದ ಹೊರಗಡೆ ಬರೋಕ್ಕಾಗದೇ ಇಲ್ಲ. ಏನಕ್ಕಾಗೋದಿಲ್ಲ ಅನ್ನೋದಕ್ಕೆ 2 ಕಾರಣಗಳನ್ನ ಇದುವರೆಗೂ ನೋಡಿದ್ರಿ. ಈ 2 ಟ್ರ್ಯಾಪ್ಗಳನ್ನು ನಾನು ನಿಮಗೆ ವಿವರಿಸಿದೆ. ಅಂದರೆ ಅಮೆರಿಕಾಗೆ ಆಗಿರೋಂಥ 2 ಟ್ರ್ಯಾಪ್ಗಳು, ಅಮೆರಿಕ ಸಿಲುಕಿರೋಂಥ 2 ಟ್ರ್ಯಾಪ್ಗಳು. ಇನ್ನೂ 2 ಟ್ರ್ಯಾಪ್ ಬಾಕಿ ಇದೆ. ಅದರಲ್ಲಿ ಮೊದಲನೇದು ಯಾವ್ದು ಗೊತ್ತಾ? ಇದು ವಿಶ್ವಾದ್ಯಂತ ಆಫ್ಟರ್ ಎಫೆಕ್ಟ್ ಟ್ರ್ಯಾಪ್. ಇದು ಏನು ಆಫ್ಟರ್ ಎಫೆಕ್ಟು ಅಂತ ಹೇಳಿದ್ರೆ, ಇಡೀ ವಿಶ್ವನೇ ಒಂದು ರೀತಿ ಚೆಸ್ ಬೋರ್ಡ್ ಇದ್ದಂಗೆ. ನೀವು ಚೆಸ್ ಆಡೋವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಇನ್ಯಾವ ಪಾನ್ಗೆ ಹೊಡ್ತಾ ಅನ್ನೋದು ರೀತಿ ಲೆಕ್ಕಾಚಾರಗಳು ನಡೀತಾವಲ್ಲ, ಅದೇ ಥರ ಒಂದು ವೇಳೆ ಏನಾದರೂ ಇರಾನ್ನಲ್ಲಿ ಅಮೆರಿಕ ಸೋತ್ಬಿಟ್ರೆ, ಈಗಾಗಲೇ ಅಮೆರಿಕ ಒದ್ದಾಡ್ತಾ ಇದೆ ಇರಾನ್ ಗೆಲ್ಲಕ್ಕಾಗ್ದಲೆ, ಇಂಥ ಸಂದರ್ಭದಲ್ಲಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ದೇಶಗಳೇನಿದಾವಲ್ಲ ಅವು ಈ ಸನ್ನಿವೇಶನ ತುಂಬ ಹುಷಾರಾಗಿ, ತುಂಬ ಒಂದು ರೀತಿ ಎಚ್ಚರಿಕೆ ಕಣ್ಣಿಂದ ನೋಡ್ತಿದ್ದಾವೆ. ನೀವಿಲ್ಲಿ ಗಮನಿಸ್ಬೋದು, ಏನೊಂದು ಜಪಾನ್ ದೇಶ ಇದೆ, ಈ ಜಪಾನ್ ದೇಶದ ಒಂದು ಸಂಪೂರ್ಣ ರಕ್ಷಣಾ ಹೊಣೆಗಾರಿಕೆ ಹೊತ್ಕೊಂಡಿರೋದು ಅಮೆರಿಕ. ಯಾವಾಗ ಅಂದರೆ, ಯಾವಾಗ ಜಪಾನ್ ದೇಶದ ಮೇಲೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ 1945ರಲ್ಲಿ ಅಣು ಬಾಂಬ್ಗಳು ಬಿತ್ತಲ್ಲ, ಆ ನಂತರ ಆ ದೇಶದ ಒಂದು ಸಂಪೂರ್ಣ ರಕ್ಷಣಾ ಹೊಣೆಗಾರಿಕೆಯನ್ನು ಅಮೆರಿಕ ಹೊತ್ಕೊಂತು. ಜೊತೆಗೆ ಇಲ್ಲೊಂದು ನೀವೇನು ದಕ್ಷಿಣ ಕೊರಿಯಾ ನೋಡ್ತಿದ್ದೀರಲ್ಲ, ಈ ದಕ್ಷಿಣ ಕೊರಿಯಾ ರಾಷ್ಟ್ರದ ಒಂದು ಸಂಪೂರ್ಣ ಸೇನಾ ಜವಾಬ್ದಾರಿಯನ್ನು ಕೂಡ ಅಮೆರಿಕ ಹೊತ್ಕೊಂಡಿದೆ. ಆದರೆ ಇಲ್ಲಿದ್ದಾನಲ್ಲ ಕಿಮ್ ಜಾಂಗ್ ಉನ್ ನಾರ್ತ್ ಕೊರಿಯಾ,
ಈ ನಾರ್ತ್ ಕೊರಿಯಾಗೆ ಚೈನಾ ಬೆಂಬಲ ಇದೆ, ಜೊತೆಗೆ ಇಲ್ಲೇ ರಷ್ಯಾದ ಗಡಿ ಕೂಡ ಹಂಚ್ಕೊಂಡಿದೆ ಈ ಒಂದು ನಾರ್ತ್ ಕೊರಿಯಾ. ಈ ಒಂದು ರಷ್ಯಾ ಮತ್ತು ಚೈನಾ ಏನಿದಾವೆ ಇವು ಈ ನಾರ್ತ್ ಕೊರಿಯಾಗೆ ಬೆಂಬಲ ನೀಡೋದ್ರ ಮೂಲಕ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ವಿರುದ್ಧ ಎತ್ಕಟ್ತಿದ್ದಾವೆ. ಆದರೆ ಈ ಎರಡೂ ರಾಷ್ಟ್ರಗಳಿಗೆ ಅಮೇರಿಕಾದ ಒಂದು ರಕ್ಷಣಾ ಒಪ್ಪಂದ ಇದೆ. ಅಮೇರಿಕಾನೇ ಈ ಎರಡೂ ದೇಶಗಳನ್ನು ಸೈನ್ಯದ ದೃಷ್ಟಿಯಿಂದ ನೋಡ್ಕೊತಿರೋದು. ಇವೆರಡೂ ದೇಶಗಳಿಗೆ ತನ್ನದೇ ಆದ ದೊಡ್ಡ ಮಟ್ಟದ ಸೈನ್ಯ ಇಲ್ಲ, ರಕ್ಷಣೆಯ ಒಂದು ಉಸ್ತುವಾರಿಯನ್ನು ಅಮೇರಿಕ ಹೊತ್ಕೊಂಡಿದೆ. ಯಾವ ಕಾರಣಕ್ಕೆ ಅಂದರೆ ಈ ರೀತಿಯಾದಂಥ ಒಂದು ರಕ್ಷಣಾ ಉಸ್ತುವಾರಿಯನ್ನು ಹೊತ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಆರ್ಥಿಕಾಭಿವೃದ್ಧಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೆ ಅಮೇರಿಕ. ಈಗ ಒಂದು ಸನ್ನಿವೇಶದಲ್ಲಿ ಒಂದು ವೇಳೆ ಇರಾನ್ ವಿರುದ್ಧ ಏನಾದರೂ ಅಮೇರಿಕ ಸೋತ್ಬಿಟ್ರೆ ಅವಾಗ ಈ ಎರಡು ದೇಶಗಳಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಅಯ್ಯೋ, ಇರಾನ್ ಅಂತ ದೇಶದ ವಿರುದ್ಧನೇ ಅಮೇರಿಕ ಸೋತೋಗ್ಬಿಡ್ತಪ್ಪ, ಇನ್ನು ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಹತ್ರ ಅಣುಬಾಂಬ್ ಇದೆ, ಅವ ಮಾತೆತ್ತಿದ್ರೆ ತಗೊಂಬಂದ್ಬಿಟ್ಟು ನಮ್ಮ ಮೇಲೆ ಮಿಸೈಲ್ ಹಾರಿಸ್ತಾನೆ, ನಾಳೆ ಅಣುಬಾಂಬ್ ಹಾಕ್ಬಿಡಲ್ವಾ? ಜೊತೆಗೆ ಈ ಕಿಮ್ ಜಾಂಗ್ ಉನ್ಗೆ ಚೀನಾ ಸಪೋರ್ಟ್ ಇದೆ, ಒಂದು ರಷ್ಯಾ ಸಪೋರ್ಟ್ ಇದೆ. ಇಂಥ ಸಂದರ್ಭದಲ್ಲಿ ನಾರ್ತ್ ಕೊರಿಯಾ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಏನು ಮಾಡ್ಬೋದು ಅನ್ನೋ ಭಯ ಕಾಡ್ತಾ ಇದೆ. ಆ ಭಯ ಕಾಡ್ತಿರೋ ಹಿನ್ನೆಲೆಯಲ್ಲಿ ಈ ಎರಡೂ ದೇಶಗಳು ಅಮೇರಿಕ ಮೇಲೆ ಏನು ತಮ್ಮ ರಕ್ಷಣೆಯ ಭಾರ ಹಾಕಿದಾವಲ್ಲ, ಈ ದೇಶಗಳು ಇವಾಗ ಏನು ಪ್ಲ್ಯಾನ್ ಮಾಡ್ತಿದ್ದಾವೆ ಅಂದರೆ ತಮ್ಮ ರಕ್ಷಣೆಯ ಹೊಣೆಯನ್ನು ತಾವೇ ಹೊತ್ಕೊಳೋದು. ಯಾವುದೇ ದೇಶ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಪಾಕಿಸ್ತಾನ ಏನು ಮಾಡ್ತು, ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದ ಮಾಡ್ಕಂತು. ಸೌದಿ ಅರೇಬಿಯಾ ಮೇಲೆ ತಗೊಂಬಂದ್ಬಿಟ್ಟು ಇರಾನ್ ಬಾಂಬ್ ಹಾಕಿದಾಗ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಬೆಚ್ಚಗೆ ಒದ್ಗಂಡು ಮಲಿಕೊಂಡಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಯಾವುದೇ ದೇಶ ತನ್ನ ರಕ್ಷಣೆ ಹೊಣೆಯನ್ನು ಬೇರೆ ದೇಶಕ್ಕೆ ಕೊಟ್ಟು ಕುತ್ಕೊಳಕ್ಕಾಗಲ್ಲ, ನೆಮ್ಮದಿ ಇರಲ್ಲ. ಯಾಕೆಂದರೆ ಆ ದೇಶ ಯಾವ ಬೇಕಾದ್ರೂ ಕೈ ಕೊಡ್ಬೋದು ಅಂತ. ಅದರಲ್ಲೂ ಪಾಕಿಸ್ತಾನದಂಥವ್ರು ಕೈ ಕೊಟ್ಟಿದ್ದಾರಲ್ಲ ಸೌದಿ ಅರೇಬಿಯಾಗೆ. ಅಂಥ ಸಂದರ್ಭಗಳು ನಮಗೆ ಎದುರಾದರೆ ಹೆಂಗೆ? ಅದರಲ್ಲೂ ಕೂಡ ಇರಾನ್ ವಿರುದ್ಧನೇ ಅಮೇರಿಕ ಸೋಲ್ತಾ ಇದೆ. ಹಂಗಿರುವಾಗ ನಮ್ಮ ಪರಿಸ್ಥಿತಿ ಏನು ಅಂತ ಎರಡು ರಾಷ್ಟ್ರಗಳು ಯೋಚನೆಗೆ ಬೀಳ್ಬೋದು. ಅಮೇರಿಕ ಜೊತೆಗೆ ಮಾಡ್ಕೊಂಡಿರೋ ರಕ್ಷಣಾ ಒಪ್ಪಂದನ ಮರುಪರಿಶೀಲನೆ ಮಾಡ್ಬೋದು. ಆಮೇಲೆ ಉತ್ತರ ಕೊರಿಯಾದ ಒಂದು ಅಣುಬಾಂಬು ಮತ್ತು ಆ ಹುಚ್ಚು ದೊರೆ ಏನಿದ್ದಾನೆ ಕಿಮ್ ಜಾಂಗ್ ಉನ್, ಅವನ ವಿರುದ್ಧ ಸ್ವರಕ್ಷಣೆಯ ಸೂತ್ರಗಳನ್ನು ಈ ಎರಡೂ ದೇಶಗಳು ಈಗಾಗಲೇ ಪ್ಲ್ಯಾನ್ ಮಾಡ್ತಿರ್ಲೂಬಹುದು ಅನ್ನೋ ಮಾಹಿತಿ ಕೂಡ ಇದೆ. ಇದು ಒಂದು ಕಡೆ ಆದರೆ ಅಂದರೆ ಯಾವುದು ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಾದರೆ, ಇನ್ನು ಏಷ್ಯಾ ಖಂಡದ ಪಶ್ಚಿಮ ಭಾಗಕ್ಕೆ ಬರೋಣ. ಪಶ್ಚಿಮ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ರಷ್ಯಾ ದೇಶ ಏನಿದೆ, ರಷ್ಯಾ ದೇಶದ ನಂತರ ಏನೊಂದು ಯುರೋಪಿಯನ್ ರಾಷ್ಟ್ರಗಳಿದಾವಲ್ಲ, ಈ ಯುರೋಪಿಯನ್ ರಾಷ್ಟ್ರಗಳಿಗೆ ಹೊಸ ರೀತಿಯ ಟೆನ್ಷನ್ ಶುರುವಾಗಿದೆ. ಈ ಯುರೋಪಿಯನ್ ರಾಷ್ಟ್ರಗಳು ಏನಿದಾವಲ್ಲ, ಈ ರಾಷ್ಟ್ರಗಳು ಇವೆಲ್ಲದೂ ನೇಟೋ ರಾಷ್ಟ್ರಗಳು, ಅಂದರೆ ರಷ್ಯಾ ವಿರುದ್ಧ ನಿಂತಿರುವಂಥ ದೇಶಗಳು. ರಷ್ಯಾ ದೇಶ ಏನಿದೆ, ಆ ರಷ್ಯಾ ಮೊದಲು USSR ಇದ್ದಾಗ ಸಂದರ್ಭದಲ್ಲಿ ರಚಿತವಾದ ಒಂದು ನೇಟೋ ಸಂಘಟನೆ. USSR ವಿಭಜನೆಯಾಗಿ ಕೇವಲ ರಷ್ಯಾ ದೇಶ ಉಳ್ಕೊಂಡಿದ್ರು ಕೂಡ ಈ ನೇಟೋ ಸಂಘಟನೆ ಉಳಿದಿದೆ. ಅದರಲ್ಲಿ ಒಂದು ಕಡು ನೀಲಿ ಬಣ್ಣದಲ್ಲಿದೆಯಲ್ಲ, ಅದು ಐಸ್ಲ್ಯಾಂಡ್ ಇರ್ಬೋದು, UK ಇರ್ಬೋದು, ಫ್ರಾನ್ಸ್, ಸ್ಪೇನ್, ನಾರ್ವೆ, ಜರ್ಮನಿ, ಪೋಲ್ಯಾಂಡ್, ರೊಮೇನಿಯಾ, ಟರ್ಕಿ, ಈ ಎಲ್ಲ ದೇಶಗಳು ಕೂಡ ನೇಟೋ ಸದಸ್ಯ ರಾಷ್ಟ್ರಗಳು. ಈ ನೇಟೋ ಸದಸ್ಯ ರಾಷ್ಟ್ರಗಳಿಗೂ ಕೂಡ ಇವಾಗ ಇದೇ ಚಿಂತೆ ಶುರುವಾಗಿದೆ. ಏನಕ್ಕೆ ಅಂದರೆ ಇರಾನ್ ಮೇಲೇನೆ ಅಮೇರಿಕ ತಿಣ್ಕಾಡ್ತಿದೆಯಲ್ಲಪ್ಪ, ಅಂಥದ್ರಲ್ಲಿ ರಷ್ಯಾ ಏನಾದರೂ ನಮ್ಮ ವಿರುದ್ಧ ಮುಗಿಬಿದ್ರೆ ಅಮೇರಿಕ ಏನು ಸಪೋರ್ಟ್ ಮಾಡುತ್ತೆ? ಜೊತೆಗೆ ಏನೊಂದು ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಥ ಪುಂಡಾಟ ಮಾಡ್ಬಿಟ್ಟ, ಆ ಜಾಗನ ನಮಗೆ ಬಿಟ್ಕೊಡ್ಬೇಕು, ಅದು ನಮ್ಮದು ಅಂತ ಏನು ಇಡೀ ಪಾಳೆಗಾರನ ಥರ ಆಡ್ಬಿಟ್ನಲ್ಲ. ನಮಗೆ ಗ್ರೀನ್ಲ್ಯಾಂಡ್ನ ಬ್ರಿಟನ್ನಿಂದ ಕೈವಶ ಮಾಡ್ಕೊಳಕ್ಕೆ ಹೊರಟ. ಜೊತೆಗೆ ಫ್ರಾನ್ಸ್ ಅಧ್ಯಕ್ಷರ ವಿಚಾರದಲ್ಲಿ ಉಚ್ಚಾಟ ಮಾಡಿಬಿಟ್ರು. ಫ್ರಾನ್ಸ್ ಅಧ್ಯಕ್ಷರ ಒಂದು ಪರ್ಸ್ನಲ್ ಚಾಟಿಂಗ್ನ ಬಹಿರಂಗ ಮಾಡಿಬಿಟ್ಟು ಇಡೀ ವಿಶ್ವದ ಮುಂದೆ ಒಂದು ರೀತಿ ಚೀತು ಅನ್ನಿಸ್ಕೊಳೋ ಥರ ವ್ಯವಹಾರ ಆಗೋಯ್ತು. ಜೊತೆಗೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಏನಿದ್ದಾರೆ, ಅವ್ರ ಬಗ್ಗೆ ಕೂಡ ವ್ಯಂಗ್ಯದ ಲೇವಡಿಯ ಮಾತುಗಳನ್ನ ಆಡಿದ್ದಾರೆ ಡೊನಾಲ್ಡ್ ಟ್ರಂಪು. ಅಂಥವ್ರು ನಮಗೇನಾದರೂ ಅಪಾಯ ಎದುರಾದ್ರೆ ರಷ್ಯಾದಿಂದ ಅಥವಾ ಬೇರೆ ಯಾವುದಾದ್ರು ದೇಶದಿಂದ ಅವರು ನಮಗೆ ಬೆಂಬಲ ಕೊಡುತ್ತಾ ಅಮೇರಿಕ, ಬಟ್ಟೆ ಕೊಡ್ಕೊಂಡು ಎದ್ದೋಗ್ಬಿಟ್ರೆ ಏನು ಮಾಡೋಣ? ಈ ಒಂದು ಭಯ ಅವ್ರಿಗೆ ಕಾಡ್ತಾ ಇದೆ ನೇಟೋ ಸದಸ್ಯ ರಾಷ್ಟ್ರಗಳಿಗೆ. ಇದೇ ಕಾರಣದಿಂದಾಗಿ ಈ ನೇಟೋ ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಅವರು ರಷ್ಯಾ ಜೊತೆ ಒಂದು ವೇಳೆ ನಾವೇನಾದರೂ ಶಾಂತಿ ಒಪ್ಪಂದ ಮಾಡ್ಕೊಂಡ್ಬಿಡ್ಬಹುದಾ ಅಂತ ಥಿಂಕ್ ಮಾಡ್ತಿದ್ದಾವೆ. ಅಂದರೆ ಅವರ ಪ್ರಮುಖ ಎನಿಮಿ ಏನಿದೆ ರಷ್ಯಾ, ಅದರಲ್ಲೂ ಉಕ್ರೇನ್ ವಿರುದ್ಧ ಏನು ಯುದ್ಧ ಸಾರಿದೆ ಇವಾಗ, ಉಕ್ರೇನ್ ವಿರುದ್ಧ ಯುದ್ಧ ಸಾರಿರೋದು ಕೂಡ ನೇಟೋ ಸದಸ್ಯ ರಾಷ್ಟ್ರ ಆಗಿದೆಯಾ, ನೀನು ಆಗ ಹೊರಟಿದ್ಯಾ ಅನ್ನೋ ಕಾರಣಕ್ಕೆ. ಅಂಥದ್ರಲ್ಲಿ ನೇಟೋ ಸದಸ್ಯ ರಾಷ್ಟ್ರಗಳೇ ಉಕ್ರೇನ್ ಒಂದು ರಷ್ಯಾ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ಅವಾಗ ಶಾಂತಿ ಸಾಧ್ಯ ಅಲ್ವಾ? ಅವಾಗ ನೇಟೋ ಸಂಘಟನೆನೂ ಬೇಕಾಗಲ್ಲ, ಅಮೇರಿಕಾದ ರಕ್ಷಣೆ ಜವಾಬ್ದಾರಿನೂ ಬೇಡ. ಯಾಕೆಂದರೆ ಅಮೇರಿಕ ಈಗಾಗಲೇ ಹೇಳ್ಬಿಟ್ಟಿದೆ, ನೇಟೋ ಸದಸ್ಯ ರಾಷ್ಟ್ರಗಳು ನೇಟೋ ಒಕ್ಕೂಟಕ್ಕೆ ಕೊಡ್ತಿರೋಂಥ ಕೊಡುಗೆ ಏನು, ಅಮೇರಿಕಾನೇ ದೊಡ್ಡಣ್ಣನಾಗಿ ನಾನು ನಿಮಗೆಲ್ಲ ಸಹಾಯ ಮಾಡ್ತಿದ್ದೆ, ಇವಾಗ ಉಕ್ರೇನ್ಗೂ ಸಹಾಯ ಮಾಡಿ ಅಂತಿದ್ದೀರಾ, ನಾನು ಉಕ್ರೇನಿಗೆ ಸಹಾಯ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು
ತಾವು ಅಧ್ಯಕ್ಷರಾದ ಕೂಡಲೇ ಘೋಷಣೆ ಮಾಡಿಬಿಟ್ರು. ಈ ರೀತಿಯಾದಂಥ ಸನ್ನಿವೇಶ ನಮಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರು ಯಾರು ಯುರೋಪಿಯನ್ ರಾಷ್ಟ್ರಗಳು ರಷ್ಯಾ ಜೊತೆಗೆ ಶಾಂತಿ ಒಪ್ಪಂದ ಮಾಡ್ಕೊಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೇರಿಕ ನಮ್ಮ ನಂಬಿಕಸ್ಥ ರಾಷ್ಟ್ರ ಅಲ್ಲ ಅನ್ನೋ ನಂಬಿಕೆ ಏನಿದೆಯಲ್ಲ, ಅದು ಈ ಕಡೆ ಏಷ್ಯಾದ ಪೂರ್ವ ಭಾಗದಲ್ಲಿ ಮತ್ತು ಇನ್ನೊಂದು ಕಡೆ ಏಷ್ಯಾದ ಪಶ್ಚಿಮ ಭಾಗದಲ್ಲಿ, ಅಂದರೆ ಇಡೀ ವಿಶ್ವವ್ಯಾಪಿ ಆ ರೀತಿಯಾದಂಥ ಒಂದು ನಿಲುವು ಇಡೀ ದೇಶಗಳಿಗೆ ಬರೋ ಚಾನ್ಸಸ್ ಇರ್ಬೋದು. ಅಮೇರಿಕ ಜೊತೆಗೆ ದೋಸ್ತಿನೂ ಬೇಡ, ದುಶ್ಮನಿ ಅಂತೂ ಬೇಡವೇ ಬೇಡ. ಅಮೇರಿಕ ದೋಸ್ತುಗಳಿಗೆ ಹೊಡೆಯುತ್ತೆ, ಇನ್ನು ದುಶ್ಮನ್ಗಳನ್ನ ಬಿಡುತ್ತಾ. ಜೊತೆಗೆ ಅಮೇರಿಕ ಐನ್ ಟೈಮಲ್ಲಿ ನಮ್ಗೆ ಕೈ ಕೊಡುತ್ತೆ. ಇಂಥ ಒಂದು ಅಮೇರಿಕ ನಮಗೆ ಬೇಕಾ ಅನ್ನೋ ಒಂದು ನಿಲುವಿಗೆ ಬರೋವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಅಮೇರಿಕದ್ದು ಶಸ್ತ್ರಾಸ್ತ್ರ ಖರೀದಿ ಕೂಡ ಬಹುತೇಕ ರಾಷ್ಟ್ರಗಳು ಹಿಂದೆ ಸರಿಬೋದು. ಏನಕ್ಕೆ ಅಂದರೆ ಅಮೇರಿಕಾದಿಂದ ಯಾವುದೋ ಒಂದು ಫೈಟರ್ ಜೆಟ್ನ ನಾವು ಖರೀದಿ ಮಾಡ್ತೀವಿ ಅಂದ್ಕೊಳ್ಳಿ ಭಾರತ. ಆ ಫೈಟರ್ ಜೆಟ್ಟು F-35 ಖರೀದಿ ಮಾಡಿಬಿಡ್ತು ಅಂದ್ಕೊಳ್ಳಿ ಭಾರತ. F-35 ಖರೀದಿ ಮಾಡಿದ್ಮೇಲೆ ಅದು ಒಂದು ಸತಿಗೆ ನಿಲ್ಲಲ್ಲ. ಅದ್ರ ನಿರ್ವಹಣೆ ಕೂಡ ಅಮೇರಿಕ ಮೇಲೆ ನಾವು ಡಿಪೆಂಡ್ ಆಗಿರಬೇಕು. ಜೊತೆಗೆ ಅದ್ರ ಸಾಫ್ಟ್ವೇರ್ ಅಪ್ಡೇಟ್ಗಳಾಗ್ತಿರುತ್ತಲ್ಲ, ಅದಕ್ಕೆ ಕೂಡ ಅಮೇರಿಕ ಮೇಲೆ ಡಿಪೆಂಡ್ ಆಗಿರಬೇಕು. ಇಂಥ ಅಮೇರಿಕಾದ ಹತ್ರ ನಾವು ಖರೀದಿ ಮಾಡಿ ಅವರು ನಮಗೆ ಕರೆಕ್ಟಾಗಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು ಅಂತ ಹೋಗೋ ಟೈಮಲ್ಲೇ ಟೆಕ್ನಿಕಲ್ ಸಪೋರ್ಟ್ ಕೊಡಲ್ಲ ಅಂದ್ಬಿಟ್ರೆ ಆ ಒಂದು ಸಿನಾರಿಯೋಗಳು ಇರುತ್ತೆ. ಹಂಗಾಗಿ ಈ ಒಂದು ಅಮೇರಿಕಾದಿಂದ ಶಸ್ತ್ರಾಸ್ತ್ರ ಖರೀದಿಗೆ ಕೂಡ ರಾಷ್ಟ್ರಗಳು ಹಿಂದೇಟ್ ಹಾಕೋಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಆದಮೇಲೆ ಈ ಒಂದೇನು ಕೊರಿಯಾ ಮತ್ತು ಜಪಾನ್ನ ನಿಲುವೇನಿದೆ ಅದನ್ನು ರಷ್ಯಾ ಜೊತೆಗೆ ಒಂದು ಯುರೋಪಿಯನ್ ರಾಷ್ಟ್ರಗಳು ಒಪ್ಪಂದ ಮಾಡ್ಕೊಳ್ಳೋದ್ರ ಮೂಲಕ ಈ ಇಡೀ ಒಂದು ಅಮೇರಿಕಾದ ಹಿಡಿತದಿಂದ ಕೈ ತಪ್ಪಬಹುದು. ಅಂದರೆ ಇದು ಅಮೇರಿಕಾಗೆ ಕಾಡ್ತಿರೋಂಥ ಮೂರನೇ ಟ್ರ್ಯಾಪ್ ಇದು. ಏನಂದರೆ ಒಂದು ವೇಳೆ ಇರಾನ್ ವಿರುದ್ಧ ಅಮೇರಿಕ ಏನಾದರೂ ಸೋತ್ರೆ ಈ ಎಲ್ಲ ರಾಷ್ಟ್ರಗಳು ಕೂಡ ಅಮೇರಿಕಾದ ಮೇಲಿರೋಂಥ ನಂಬಿಕೆ ಕಳ್ಕೊಂಡ್ಬಿಡ್ತವೆ. ಇದು ಮೂರನೇ ಟ್ರ್ಯಾಪು. ವೀಕ್ಷಕರ, ನಾಲ್ಕನೇದೊಂದು ದೊಡ್ಡ ಟ್ರ್ಯಾಪ್ ಇದೆ. ಆ ಟ್ರ್ಯಾಪ್ ಅಂತೂ ಒಂದು ರೀತಿಯಾದಂತಹ ಡಿಫ್ರೆಂಟ್ ಆಗಿರೋವಂಥದ್ದು, ಒಂದು ರೀತಿ ರಣರೋಚಕವಾಗಿರುವಂಥ ಟ್ರ್ಯಾಪು. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೇರಿಕಾಗೆ ಕಾಡ್ತಿರುವಂಥ ನಾಲ್ಕನೇ ಅತಿ ದೊಡ್ಡ ಟ್ರ್ಯಾಪ್ ಅಂದರೆ ಅಮೇರಿಕ ಈಗಾಗಲೇ ಸಿಲ್ಕೊಂಡಿದೆಯಲ್ಲ ಈ ಒಂದು ಚಕ್ರವ್ಯೂಹ, ಆ ಚಕ್ರವ್ಯೂಹದ ಒಂದು ನಾಲ್ಕನೇ ದಾಳ ಏನಂದರೆ ನಾನು ಅಮೇರಿಕಾದಲ್ಲಿ ಇರಾನ್ ಮೇಲೆ ಭೂದಾಳಿ ಮಾಡ್ತೀನಿ ಅಂತ ಅಮೇರಿಕ ಘೋಷಣೆ ಮಾಡಿರೋದು. ಅಮೇರಿಕ ಘೋಷಣೆ ಏನೋ ಮಾಡ್ತು, ಈ ಸಾಹೇಬ್ರು ಇರಾನ್ನ ಅಧ್ಯಕ್ಷರು ಮಸೂದ್ ಪೆಜೆಶ್ಕಿಯಾನ್ ಏನಂತ ಹೇಳಿದ್ದಾರೆ, ಒಂದು ರೀತಿ KGF ಅಲ್ಲಿ ರಾಕಿ ಬಾಯ್ ಸ್ಟೈಲಲ್ಲಿ ವಿ ಆರ್ ವೈಟಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಅಮೇರಿಕ ಸೇನೆ ನಾವು ಬರ್ತೀವಿ, ನಿಮ್ಮ ಮೇಲೆ ಭೂದಾಳಿ ಮಾಡ್ತೀವಿ ಅಂದರೆ ಇರಾನ್ ಅಧ್ಯಕ್ಷರು ಹೇಳಿದ ಮಸೂದ್ ಪೆಜೆಶ್ಕಿಯಾನು ಬನ್ನಿ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ, ಬನ್ನಿ ಬನ್ನಿ ಅಂತಿದ್ದಾರೆ. ಅಂದರೆ ಏನಕ್ಕೆ ಅಂದರೆ ಅವ್ರ ಹತ್ರ ಟ್ರ್ಯಾಪ್ ಕಾದಿದೆ ಅಂತ. ಏನು ಟ್ರ್ಯಾಪ್ ಅಂದರೆ ಅಮೇರಿಕ ಈಗಾಗಲೇ ಮೆಡಿಟರೇನಿಯನ್ ಸಮುದ್ರ ಮತ್ತು ಅರಬ್ಬಿ ಸಮುದ್ರದ ಮಾರ್ಗವಾಗಿ ಸೈನಿಕರನ್ನ ಜಮಾವಣೆ ಮಾಡ್ತಾ ಇದೆ. ಎಲ್ಲಿ? ಇರಾನ್ ವಿರುದ್ಧ ಇರಾನ್ನ ನೆಲಕ್ಕೆ ಇಳಿಸೋದಕ್ಕೆ ಸೈನಿಕರ ಜಮಾವಣೆ ಮಾಡ್ತಿದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ರವಾನೆ ಮಾಡ್ತಾ ಇದೆ ಮೆಡಿಟರೇನಿಯನ್ಗೆ. ಈ ಒಂದು 5 ದಿನದ ಗ್ಯಾಪ್ ಇತ್ತಲ್ಲ, ಈ ಗ್ಯಾಪಲ್ಲಿ ಅವೆಲ್ಲ ಮಾಡ್ತಾ ಇದೆ. ಒಂದು ಕಡೆ ಸಂಧಾನದ ಮಾತುಕತೆ, ಇನ್ನೊಂದು ಕಡೆ ಸೈನಿಕರನ್ನ ರವಾನೆ ಮಾಡ್ತಿದೆ. ಅಮೇರಿಕಾದ ಮೊದಲನೇ ಟಾರ್ಗೆಟ್ ಏನು ಅಂದರೆ ಇರಾನ್ ಮೇಲೆ ಭೂದಾಳಿ ಮಾಡೋಂಥ ಸಮಯದಲ್ಲಿ ಅಲ್ಲಿನ ಕರ್ಗ್ ದ್ವೀಪ ಏನಿದೆ ಅದು ಇರಾನ್ನ ಮುಖ್ಯ ಭೂಮಿಯಿಂದ 15 ಕಿಲೋಮೀಟರ್ ದೂರ ಸಮುದ್ರದ ಮಧ್ಯೆ ಇರೋ ಒಂದು ದ್ವೀಪ. ಆ ದ್ವೀಪನ ಕೈವಶ ಮಾಡ್ಕೊಬೇಕು ಅಂತ. ಯಾಕೆಂದರೆ ಇರಾನ್ ರಫ್ತು ಮಾಡುತ್ತಲ್ಲ, ತೈಲ ಆಗಲಿ ಅನಿಲ ಆಗಲಿ, ಅದರ 90% ರಫ್ತಾಗದೆ ಈ ಒಂದು ಕರ್ಗ್ ದ್ವೀಪದಿಂದ. ಒಂದು ವೇಳೆ ಈ ಕರ್ಗ್ ದ್ವೀಪ ಕೈವಶ ಮಾಡ್ಕೊಂಬಿಟ್ರೆ ಇಡೀ ಇರಾನ್ನ ಒಂದು ಆರ್ಥಿಕತೆ ನನ್ನ ಕೈವಶ ಆಗುತ್ತೆ ಅಂತ. ಈ ಒಂದು ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರ ತಂತ್ರ. ಆದರೆ ಕರ್ಗ್ ದ್ವೀಪ ಏನಾದರೂ ಕೈವಶ ಮಾಡ್ಕೊಂಡ್ರೆ ಆ ಕರ್ಗ್ ದ್ವೀಪದ 15 ಕಿಲೋಮೀಟರ್ ದೂರದಲ್ಲೇ ಇರಾನ್ ಮುಖ್ಯ ಭೂಮಿ ಇದೆ. ಅಲ್ಲಿಂದ ಮಿಸೈಲ್ಗಳು ಮತ್ತು ಡ್ರೋನ್ಗಳು ಬರುತ್ತಲ್ಲ, ಅದ್ರ ದಾಳಿನ ಹೆಂಗೆ ತಡ್ಕೊಳುತ್ತೆ ಅಮೇರಿಕ. ಜೊತೆಗೆ ಆಯ್ತಪ್ಪ ಅಲ್ಲಿ ಮಿಸೈಲು ಡ್ರೋನ್ ದಾಳಿ ತಡ್ಕೊಳಕ್ಕಾಗಲ್ಲ ಅಂತ ಅಲ್ಲಿನ ಮುಖ್ಯ ಭೂಮಿಗೆ ಏನಾದರೂ ಕಾಲಿಟ್ರೆ ಅದು ಇನ್ನೂ ದೊಡ್ಡ ಟ್ರ್ಯಾಪು. ಏನಕ್ಕೆ ಅಂತ ಹೇಳಿದ್ರೆ ಇರಾನ್ನು ಅಮೇರಿಕ ಸೈನಿಕರಿಗೆ ಯಾವ ರೀತಿಯಾದಂತಹ ಕಾಟ ಕೊಡೋಕೆ ರೆಡಿಯಾಗಿದೆ ಅಂದರೆ, ಅಮೇರಿಕ ಸೈನಿಕರು ಇದ್ದಾರಲ್ಲ ಅವ್ರಿಗೆ ಇರಾನ್ನ ಭೂಪ್ರದೇಶನೇ ಗೊತ್ತಿಲ್ಲ. ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಅಲ್ಲೇನು ಗೂಗಲ್ ಮ್ಯಾಪ್ ಇದೆಯಾ? ಹೋಗ್ಲಿ ಅಲ್ಲಿ ನೆಲದಲ್ಲಿ ಹಿಡಿದು ಅವ್ರು ಹೋರಾಟ ಮಾಡಿದ್ದಾರಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ನ ಒಂದು ಟೆರೈನ್ ಇದೆಯಲ್ಲ, ಅಂದರೆ ಭೂಪ್ರದೇಶ ಇದೆಯಲ್ಲ, ಅದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರೋಂಥ ಪ್ರದೇಶ. ಅಂದರೆ ಏನೊಂದು ಗೆರಿಲ್ಲಾ ವಾರ್ಫೇರ್ ಅಂತ ಹೇಳ್ತಾರೆ, ಮತ್ತು ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಏನು ಕರೀತಾರೆ, ಅದಕ್ಕೆ ಹೇಳಿ ಮಾಡಿಸಿದಂತಹ ಪ್ರದೇಶ ಅದು. ಈ ಪ್ರದೇಶದಲ್ಲಿ ಅಮೇರಿಕ ಸೈನಿಕರು ಹೆಂಗೆ ಕಾರ್ಯಾಚರಣೆ ಮಾಡ್ತಾರೆ? ಈಗ ನೀವು ನೋಡ್ತಾ ಇದ್ದೀರಾ ಅಮೇರಿಕ ಸೈನಿಕರು ಈ ಒಂದು ದೃಶ್ಯ, ಇದು ನಿಮಗೆ ಕಾಣೋದು ಅಫ್ಘಾನಿಸ್ತಾನದಲ್ಲಿ ಅಮೇರಿಕ ಸೈನಿಕರು ಯಾವ ರೀತಿ ಸಂಕಷ್ಟ ಅನುಭವಿಸಿದ್ರು ಅಂತ. ಜೊತೆಗೆ ಇಲ್ಲಿರುವಂಥದ್ದು ಇರಾನ್ ಸೈನಿಕರು ಯಾವ ರೀತಿಯಾದಂಥ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಪರ್ವತ ಮತ್ತು ಗುಡ್ಡ ಪ್ರದೇಶಗಳಲ್ಲಿ ಹೆಂಗೆ ಕಾರ್ಯಾಚರಣೆ ಮಾಡಬೇಕು, ಯಾವ ರೀತಿ ಗೆರಿಲ್ಲಾ ವಾರ್ಫೇರ್ ಮಾಡೋದ್ರ ಮೂಲಕ ಸರ್ಪ್ರೈಸ್ ಅಟ್ಯಾಕ್ ಮಾಡಬೇಕು. ಅದು
ಒಂದು ಇರಾನ್ನಲ್ಲಿರೋ ಅದೇ ದೇಶದ ಸೈನಿಕರಿಗೆ ಗೊತ್ತು. ಆದರೆ ಅಮೆರಿಕ ಸೈನಿಕರಿಗೆ ಆ ಭೂಪ್ರದೇಶದ ಅರಿವಿಲ್ಲ. ಹಂಗಿರುವಾಗ ಅಮೆರಿಕ ದೊಡ್ಡ ಒಂದು ಟ್ರಾಫಿಕ್ ಸಿಗಾಕೊಳುತ್ತೆ. ಮತ್ತು ನಗರ ಪ್ರದೇಶಗಳಲ್ಲಿ ಇದನ್ನೇ ಅರ್ಬನ್ ವಾರ್ಫೇರ್ ಅಂತ ಕರೀತಾರಲ್ಲ, ಆ ಒಂದು ಅರ್ಬನ್ ವಾರ್ಫೇರ್ ನಡೆಸೋ ಸಾಮರ್ಥ್ಯ ಕೂಡ ಅಮೆರಿಕಾಗಿಲ್ಲ. ಯಾಕೆಂದರೆ ತೆಹರಾನ್ ಅಂತ ನಗರ ಇರ್ಬೋದು, ಇನ್ಯಾವುದೇ ಸಣ್ಣ ಪುಟ್ಟ ನಗರಗಳ ದಾಳಿ ಮಾಡಿದಾಗ ಆ ನಗರಗಳ ಒಂದು ಆಳ ಅಗಲ ವಿಸ್ತಾರ ಅಲ್ಲಿನ ಸ್ಥಳೀಯ ಜನರಿಗೆ ಚೆನ್ನಾಗಿ ಗೊತ್ತು. ಅದು ಈ ಅಮೆರಿಕ ಸೈನಿಕರಿಗೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಇದೇ ಒಂದು ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ಹೋಗ್ಬಿಟ್ಟು ಹಮಾಸ್ ಉಗ್ರರ ವಿರುದ್ಧ ಹೋರಾಟ ಮಾಡ್ತಲ್ಲ, ಎಲ್ಲಿ ಅದು ಯಶಸ್ವಿ ಆಯಿತು? ಮೇಲಿನಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಪೆಟ್ ಬಾಂಬಿಂಗ್ ಮಾಡ್ತು, ಎಲ್ಲ ಒಂದು ಭೂಪ್ರದೇಶವನ್ನು ಹಾನಿ ಮಾಡಾಕ್ತು. ಆದರೂ ಕೂಡ ಹಮಾಸ್ ಉಗ್ರರನ್ನು ಹಿಡಿಯೋಕ್ಕಾಗಲಿಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಇರಾನ್ ಅಂತ ಅತಿ ದೊಡ್ಡ ದೇಶದ ಮೇಲೆ ಅಮೆರಿಕ ಹೆಂಗೆ ದಾಳಿ ಮಾಡುತ್ತೆ, ಯಾವ ರೀತಿ ಅಮೆರಿಕ ಸಕ್ಸಸ್ ಆಗುತ್ತೆ, ಅದು ಇರೋದು ಪ್ರಶ್ನೆ. ಮತ್ತು ಇತಿಹಾಸ ನೋಡೋಣ ವೀಕ್ಷಕರ ಒಂಚೂರು. ಇದೇ ರೀತಿಯ ಸನ್ನಿವೇಶಗಳನ್ನು, ಇದೇ ರೀತಿಯ ಒಂದು ಮಿಸ್ ಅಡ್ವೆಂಚರ್ ಅಂತ ಹೇಳ್ತಾರಲ್ಲ, ಜಿಮ್ಮಿ ಕಾರ್ಟರ್ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಟೈಮಲ್ಲಿ ವಿಯೆಟ್ನಾಂ ವಾರ್ ಘೋಷಣೆ ಮಾಡಿದ್ರು. 4 ವರ್ಷ ದಬ್ಬ 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 ಅಂತ ಹೊಡೆದಾಕಿದ್ರು ವಿಯೆಟ್ನಾಮಲ್ಲಿ. ಅವ್ರು ಮಾಡಿದಂಥ ಒಂದು ಗೆರಿಲ್ಲಾ ವಾರ್ಫೇರ್ಗೆ ಅಮೆರಿಕ ಸೈನಿಕರು ನಿರ್ನಾಮ ಆಗೋದ್ರು. ಈ ಕುರಿತಾಗಿ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ ಹಾಲಿವುಡ್ಡಲ್ಲಿ. ಅದರಲ್ಲೂ ಕೂಡ ಐತಿಹಾಸಿಕ ಸತ್ಯವನ್ನು ಐತಿಹಾಸಿಕ ರೀತಿಯಲ್ಲೇ, ಅದರಲ್ಲಿ ಯಾವುದೇ ಮಸಾಲೆ, ಅದರಲ್ಲಿ ಯಾವುದೇ ಪ್ರಾಪಗಂಡ ತುರುಕದಲ್ಲೇ ಮಾಡಿರೋಂಥ ಮೂವಿಗಳು ಇದ್ದಾವೆ. ದಯವಿಟ್ಟು ನೋಡಿ ಆ ಮೂವಿಗಳನ್ನ. ವಿಯೆಟ್ನಾಮಲ್ಲಿ ಅಮೆರಿಕ ಯಾವ ರೀತಿ ಸಂಕಷ್ಟ ಎದುರಿಸ್ತು ಅಂತ, ಅದು ಹಾಲಿವುಡ್ನವರೇ, ಅಮೆರಿಕಾದವರೇ ಮಾಡಿರೋ ಮೂವಿ ಇದೆ. ಆ ಮೂವಿಗಳನ್ನು ನೋಡಿ ಯಾವ ರೀತಿ ನಷ್ಟ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವದ ದೊಡ್ಡಣ್ಣ ವಿಯೆಟ್ನಾಮಲ್ಲೋ ಒದೆ ತಿಂದು ಬಂತು. ಆ ಅವಮಾನ ಇದೆಯಲ್ಲ, ಜೊತೆ ಬಾಡಿ ಬ್ಯಾಗ್ಗಳು, ಸಾವಿರಾರು ಜನ ಯೋಧರು ಸತ್ತೋಗಿರೋಂಥ ಮೃತದೇಹಗಳನ್ನು ತಗೊಂಬಂದು ತವ್ರಿಗೆ ತಗೊಂಬಂದ್ರಲ್ಲ, ಆ ಸೋಲು, ಅವಮಾನ, ನಷ್ಟ ಅಮೆರಿಕಾಗೆ ಮತ್ತೆ ಎದುರಾಗಿದೆಯಾ? ಅದು ಈಗಿರೋಂಥದ್ದು. ಅಫ್ಘಾನಿಸ್ತಾನ ಇದಂತೂ ನಿಮಗೆ ಗೊತ್ತೇ ಇದೆ. ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಬಳಿಕ ತವ್ರಿಗೆ ಪರಾರಿ ಆಗ್ಬಿಟ್ರು. ಅದು ಯಾವ ರೀತಿ ಅಫ್ಘಾನಿಸ್ತಾನದಲ್ಲಿ ವಾರ್ ಆನ್ ಟೆರರ್ ಅಂತ ಹೇಳ್ಬಿಟ್ಟು ಜೂನಿಯರ್ ಬುಷ್ ರಾಷ್ಟ್ರಪತಿ ಆಗಿದ್ದಂಥ ಟೈಮಲ್ಲಿ ಘೋಷಣೆ ಮಾಡಿದ್ದು. ಕೊನೆಗೆ ಇದೇ ಟ್ರಂಪ್ ತಮ್ಮ ಮೊದಲನೇ ಅವಧಿಯ ಅಂತ್ಯದಲ್ಲಿ ಈ ಯುದ್ಧ ಸಾಕು ಅಂತ ಹೇಳ್ಬಿಟ್ಟು ಒಂದು ಅಂತಿಮವಾದ ಅಗ್ರಿಮೆಂಟಿಗೆ ಸೈನ್ ಹಾಕ್ಬಿಟ್ಟು ಇಳಿದೋದ್ರು. ಆ ನಂತರ ಜೋ ಬೈಡನ್ ಯಾರು ಪ್ರೆಸಿಡೆಂಟ್ ಆದ್ರಲ್ಲ, ಆವಾಗ ಅಧಿಕೃತವಾಗಿ ಅಮೆರಿಕ ಸೈನಿಕರು ಕಂದಹಾರಿಂದ ವಾಪಸ್ ಬಂದರು. ವಾಪಸ್ ಬರೋವಾಗಲೂ ಕೂಡ ಕಂದಹಾರ್ ಮತ್ತು ಕಾಬೂಲಿಂದ ಈ ಸೈನಿಕರೆಲ್ಲ ವಾಪಸ್ ಬರೋವಾಗ ಅವ್ರನ್ನ ಕೂಡ ಅಟ್ಟಾಡಿಸ್ಕೊಂಡೇ ಓಡಿಸಿದ್ದು ಅಲ್ಲಿರೋಂಥ ತಾಲಿಬಾನಿಗಳು. ಈ ರೀತಿಯಾದಂಥ ಒಂದು ಅವಮಾನವನ್ನು ಅಫ್ಘಾನಿಸ್ತಾನದಲ್ಲಿ ಏನು ಅನುಭವಿಸ್ತಲ್ಲ ಅಮೆರಿಕ, ಅದರ ಪಕ್ಕದಲ್ಲೇ ಇರೋಂಥ ಇರಾನ್ನಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿನ ಅನುಭವಿಸುತ್ತೆ ಒಂದು ವೇಳೆ ಭೂದಾಳಿ ಮಾಡಿದ್ರೆ. ಆ ಒಂದು ಸಾಧ್ಯತೆ ಕೂಡ ಇದೆ. ಆಮೇಲೆ ಇರಾನ್ನ ಪಕ್ಕದಲ್ಲೇ ಇದೆ ಇರಾಕ್. ಯಾವಾಗ ಸದ್ದಾಮ್ ಹುಸೇನ್ನ ಅವ್ರು ಹಿಡಿದು ಒಂದೇ ತಿಂಗಳಿಗೆ ರೆಜಿಮ್ ಚೇಂಜ್ ಮಾಡಾಕ್ಬಿಟ್ರಲ್ಲ, ಏನು ಸಾಧನೆ ಮಾಡಿದ್ರು? ಇವತ್ತಿಗೂ ಕೂಡ ಇರಾಕ್ನಲ್ಲಿ ಯಾವುದೋ ಸರ್ಕಾರ ಇರ್ಬೋದು, ಆದರೆ ಅಲ್ಲಿ ಕೂಡ ಉಗ್ರ ಸಂಘಟನೆಗಳಿದ್ದಾವೆ. ಆ ಉಗ್ರ ಸಂಘಟನೆಗಳ ಪೈಕಿ ಹಲವು ಉಗ್ರ ಸಂಘಟನೆಗಳು ಇರಾನ್ನ ಪ್ರಾಕ್ಸಿ ಆಗಿದ್ದಾವೆ. ಹಾಗಾಗಿ ಇರಾನ್ ಇವತ್ತು ಒಂದು ಉತ್ತಮ, ಒಂದು ಸದೃಢ ದೇಶವಾಗಿಲ್ಲ, ಅದು ಉಗ್ರರ ಕಾಟದಿಂದ ನಲುಗೋಗ್ತಾ ಇದೆ. ಕೊನೆಗೆ ಅವರು ಸದ್ದಾಮ್ ಹುಸೇನೇನೋ ಮುಗಿಸಿದ್ರು, ಆದರೆ ಇರಾನ್ ಏನು ಮಾಡಿದ್ರು? ಇರಾನ್ ಇವಾಗಲೂ ಕೂಡ ರಕ್ತದ ಮಡುವಲ್ಲಿರೋ ಥರ ಸನ್ನಿವೇಶ ಮಾಡಿಟ್ಟಿದ್ದಾರೆ. ಇನ್ನು ಅಮೆರಿಕದ ಶಕ್ತಿ ಮತ್ತು ದೌರ್ಬಲ್ಯಗಳೇನಿದ್ದಾವೆ ಅದು ಇರಾನ್ಗೆ ತುಂಬ ಚೆನ್ನಾಗಿ ಗೊತ್ತು. ಏನೊಂದು ಇರಾನ್ನ ಮೊಸಾಯಿಕ್ ಸಿಸ್ಟಮ್ ಏನಿದೆ, ಅಂದರೆ ಯಾವುದೇ ನಾಯಕ ಇರೋದು ಬೇಡ, ಸಣ್ಣ 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 ಘಟಕಗಳು ಯಾವ ರೀತಿ ಈ ರೀತಿ ಕಾರ್ಯಾಚರಣೆ ಮಾಡ್ತವೆ ಅಂದರೆ, ಅಮೆರಿಕದ ಶಕ್ತಿ ಏನು? ಅಮೆರಿಕ ಬಳಿ ದೊಡ್ಡ ದೊಡ್ಡ ಯುದ್ಧ ನೌಕೆಗಳಿದ್ದಾವೆ, ಅಮೆರಿಕ ಬಳಿ ಸ್ಟೆಲ್ತ್ ಫೈಟರ್ಗಳಿದ್ದಾವೆ. ಅದು ಯಾವುದು ಬೇಡ, ನೀವು ನೆಲಕ್ಕೆ ಇಳಿದ್ರಿ ಅಂದರೆ, ಭೂದಾಳಿ ಮಾಡಿದ್ರಿ ಅಂದರೆ ಬೇಕಾಗೋದು ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಂಡು ಯುದ್ಧ ಮಾಡೋ ಅಂಥ ಚಾಕಚಕ್ಯತೆ, ಅದು ಅಮೆರಿಕ ಬಳಿ ಇಲ್ಲ ಅಂತ ಹೇಳ್ಬಿಟ್ಟು ಇರಾನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂತಿಮವಾಗಿ ಇರಾನ್ ಎದುರು ಅಮೆರಿಕದ ಯಾವುದೇ ಅತಿ ದೊಡ್ಡ ಯುದ್ಧ ನೌಕೆಗಳು ಕೆಲಸ ಮಾಡಲ್ಲ. ನೋಡಿ, USS ಗೆರಾಲ್ಡ್ ಫೋರ್ಡ್ ಏನಿದೆ, ಅದು ಒಳಗೊಳಗಡೆ ಬೆಂಕಿ ಬಿದ್ದುಬಿಟ್ಟು ಅದರ ಲ್ಯಾಂಡ್ರಿ ವಿಭಾಗದಲ್ಲಿ ವಾಪಸ್ ಹೊರಟಾಯ್ತು. ಏನು ಪ್ರಯೋಜನಕ್ಕೆ ಬರಲಿಲ್ಲ USS ಗೆರಾಲ್ಡ್ ಫೋರ್ಡ್. ಇಂಥ ಒಂದು ಸನ್ನಿವೇಶ ಎದುರಾಗುತ್ತೆ ಒಂದು ವೇಳೆ ಇರಾನ್ ವಿರುದ್ಧ ಆ ರೀತಿಯಾದಂಥ ಗ್ರೌಂಡ್ ಇನ್ವೇಷನಿಗೆ ಮುಂದಾದರೆ. ಅಂತಿಮವಾಗಿ 20 ವರ್ಷ ಇರಾನ್ ತಯಾರಿ ಮಾಡಿತ್ತು ವೀಕ್ಷಕರೇ. ಈ ಒಂದು ಯುದ್ಧ ಏನಿದೆ, ಈ ಯುದ್ಧಕ್ಕೆ 20 ವರ್ಷ ಒಂದು ತಯಾರಿ ಮಾಡಿದ್ದು ಇರಾನು. ಮೊನ್ನೆ ತಯಾರಿ ಮಾಡಿ ಅಮೆರಿಕ ದಾಳಿ ಮಾಡಿದ್ದಲ್ಲ. ಅಮೆರಿಕ ಒಂದಲ್ಲ ಒಂದಿನ ನಮ್ಮ ಮೇಲೆ ದಾಳಿ ಮಾಡುತ್ತೆ, ಅದಕ್ಕೆ ಇಸ್ರೇಲ್ ಕೈ ಜೋಡಿಸುತ್ತೆ, ಅಥವಾ ಇಸ್ರೇಲ್ ಕುಮ್ಮಕ್ಕಿನಿಂದನೇ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಇರಾನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆ ದಾಳಿ ಇವಾಗ ನಡೀತಾ ಇದೆ. ಅದಕ್ಕೆ ತಾನು ಸಿದ್ಧತೆ 20 ವರ್ಷ ಹಿಂದೆನೇ ಮಾಡ್ಕೊಂಡಿದ್ದರಿಂದಾಗಿ ಅದಕ್ಕೆ ಇವಾಗ ಸರ್ಪ್ರೈಸ್ ಇಲ್ಲ. ಈಗ ಸರ್ಪ್ರೈಸ್ ಕೊಡೋಕೆ ರೆಡಿಯಾಗಿದೆ ಇರಾನ್.
ಹಂಗಾಗಿ ಅಮೇರಿಕ ಈ ಒಂದು 4ನೇ ಟ್ರ್ಯಾಪ್ ಯಾವುದು ಭೂದಾಳಿ ಮಾಡ್ತೀನಿ ಅಂತ ಅಮೇರಿಕ ಹೋದ್ರೆ ಅದು 4ನೇ ಅತಿ ದೊಡ್ಡ ಟ್ರ್ಯಾಪ್. ಈ ಟ್ರ್ಯಾಪ್ಗೆ ಏನಾದರೂ ಅಮೇರಿಕ ಸಿಗಾಕಣತ್ತಾ? ಅದಕ್ಕೆ ಈ ವೀಕೆಂಡ್ ನಂತರನೇ ಉತ್ತರ ಗೊತ್ತಾಗುತ್ತೆ ವೀಕ್ಷಕರೇ. ಇನ್ನೆರಡು ದಿನಗಳಲ್ಲಿ ಉತ್ತರ ಗೊತ್ತಾಗುತ್ತೆ. ಏನು ಉತ್ತರ, ಅಮೇರಿಕ ಏನು ಮಾಡುತ್ತೆ, ಈ 4 ಟ್ರ್ಯಾಪ್ಗಳಿಂದ ತಪ್ಪಿಸ್ಕೊಳಕ್ಕೆ ಅಮೇರಿಕ ತಂತ್ರಗಾರಿಕೆ ಏನು, ಅವೆಲ್ಲವುದನ್ನು ಕಾದ್ ನೋಡೋಣ ಅಮೇರಿಕ ತಂತ್ರಗಾರಿಕೆ ಏನಾಗುತ್ತೆ ಅಂತ. ವೀಕ್ಷಕರೇ, ಇದಾಗಿತ್ತು ಈ ದಿನದ 3 ವಾರ್ ಸ್ಟೋರಿ. ಈ ರೀತಿಯಾದ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಒಂದು ಒಳನೋಟಗಳನ್ನು ಹೊಂದಿರುವಂಥ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.